गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದಿದೆ. ಒಂದು ಮುಕ್ತಿಯನ್ನ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರ ನಾವು ಹೆಂಗೆಂಗೋ ಹೋಗೋದಲ್ಲ, ಯಾವ್ದ್ಯಾವ್ದೋ ದಾರಿ ಹಿಡಿಯೋದಲ್ಲ. ಈ ಮಾರ್ಗದಲ್ಲಿ ಕ್ರಮವಾಗಿ ಹೋದಾಗ ಖಂಡಿತ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಿ ಅಂತ ಹೇಳ್ಬಿಟ್ಟು, ಈ ವಿಚಾರಗಳು ವೇದ ನಿಷತ್ಗಳಲ್ಲೂ ಹೇಳಿದಂಥದ್ದು, ಮತ್ತೆ ನಿಜಗುಣರು ಕೂಡ ಈ ಕೈವಲ್ಯ ಪದ್ಧತಿ ಒಳಗೆ ಹೇಳಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ಮತ್ತೆ ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ. ಯಾಕಂತಂದ್ರ ಈ ಕನ್ನಡದಲ್ಲಿ ವೇದ ಉಪನಿಷತ್ತುಗಳು ಸಂಸ್ಕೃತದಲ್ಲಿರುವಂತ ಭಾಷೆ, ಈ ಕನ್ನಡದಲ್ಲಿ ನಿಜಗುಣರು ಹೇಳಿದಾರ. ಇವು 5 ಸ್ಥಳಗಳನ್ನ ನಾವು ನೋಡ್ಕೊಳ್ಳುವಂಥದ್ದು. ವೇದಗಳಲ್ಲಿ ಕೂಡ ಕರ್ಮ, ಉಪಾಸನೆ ಮತ್ತೆ ಜ್ಞಾನದ ಬಗ್ಗೆ ಹೇಳಿದಾರ. ಯಾರು ಬೇಕಾದ್ರೂ ಅದನ್ನ ನೋಡ್ಕೊಳ್ಬಹುದು, ಮಾಡಬಹುದು. ಯಾಕಂದ್ರ ಕರ್ಮಗಳನ್ನ ಮಾಡ್ಬೋದು. ಯಾರು ಯಾರಿಗೂ ಎಲ್ಲಿ ಹೋಗಿಲ್ಲ, ಗುಡಿ ಗುಂಡರ್ಕ್ ಹೋಗ್ಬೇಡ ಅಂತ ಹೇಳಿಲ್ಲ. ಯಾಕಂತಾರ ಅದು ಕರ್ಮಗಳನ್ನ ಮಾಡಬಾರ್ದಂತ ಹೇಳಿಲ್ಲ, ಏನಿಲ್ಲ. ನಿಮ್ಮ ಅಧಿಕಾರ ಹೆಂಗಿರ್ತದೆ, ನಿಮ್ಮ ಮತಿಗೆ ಅನುಗುಣವಾಗಿ ನೀವು ಬೇಕಾದನ್ನ ಆರಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಕರ್ಮ ಮಾಡಿದಾಗ, ಯಾಕಂದ್ರೆ ಮುಕ್ತಿಯನ್ನ ಪಡ್ಕೊಳ್ಬೇಕಾದ್ರೆ ಜ್ಞಾನ ದೇವತೆ ಕೈವಲ್ಯಂ ಅಂತ ಹೇಳಿದ್ದಾರೆ. ಜ್ಞಾನದಿಂದನೇ ಮೋಕ್ಷ ಆಗುವಂಥದ್ದು, ಮುಕ್ತಿ ಆಗುವಂಥದ್ದು. ಅದು ಬಿಟ್ಟು ಕರ್ಮದಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀನಿ ಅಂದ್ರೆ ಇಲ್ಲ. ಅದನ್ನ ಮಾತ್ರ ಮುಖ್ಯವಾಗಿ ತಿಳ್ಕೊಳ್ಬೇಕು. ನಿಮ್ಗೆ ಏನ್ ಇಷ್ಟ ಬರ್ತೋ ಅದು ಮಾಡ್ರಿ ಅಂತಾನೆ ಹೇಳಿದಂಥದ್ದು. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ನೀವುಗೊಂಡು ಹೇಳ್ತಾ ಬರ್ತಾರೆ. ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಕೃಪೆಯನ್ನ ಪಡ್ಕೊಳ್ಳುವಂಥದ್ದು, ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವಾತ್ಮನಿಗೆ ಬೋಧನೆಯನ್ನ ಮಾಡುವಂಥದ್ದು, ಮೋಹವನ್ನ ಬಿಡಿಸುವಂಥದ್ದು, ನೀತಿಯಿಂದ ನಡ್ಕೋ ಅಂತ ಹೇಳುವಂಥದ್ದು ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ. ಇವು ಯಾವ ನನ್ಗೆ ಅರ್ಥ ಆಗ್ಲಿಲ್ಲ ಅಂತಂದಾಗ, ಮನಸ್ಸು ಇನ್ನೂ ನನ್ನ ಏಕಾಗ್ರತೆಗೆ ಬಂದಿಲ್ಲ, ಇನ್ನೂ ಹೊಯ್ದಾಡ್ತಾ ಇದೆ ನನ್ನ ಮನಸ್ಸು. ಯಾಕಂದ್ರೆ ಇವು ನಮಗ್ ಟಚ್ ಆಗ್ತಾನೆ ಇಲ್ಲ, ಇವ್ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತಂದಾಗ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಯೋಗಗಳನ್ನ ಹೇಳುತ್ತಾರೆ. ಆ ಯೋಗಗಳನ್ನ ಮಾಡಿ ಕೊನೆಗೆ ನೀವು ಯಾವುದು ಅಂತಂದ್ರೆ ಅಜ್ಞಾನಕ್ಕೆ ಬರುವಂಥದ್ದು ಅಲ್ಲಿ ಹೇಳುವಂತ ವಿಚಾರ. ಇಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರ, ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಾವು 48ನೇ ಪದ್ಯದಲ್ಲಿ ಯೋಗ ಅಂದ್ರೆ ಕೂಡುವಿಕೆ. ಅಲ್ಲಿ ಸಗುಣ ಯೋಗದಲ್ಲಿ ಏನು ಅಂತಂದ್ರೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಕೂಡುವಿಕೆ. ಇಲ್ಲಿ ಏನ್ ಹೇಳ್ತಾರ, ಯೋಗ ಅಂತಂದ್ರೆ ಶಿವ ಜೀವ ಇವ ಒಂದು ಐಕ್ಯತೆ ಆಗುವಂಥದ್ದು, ಅಂದ್ರೆ ಎರಡು ಒಂದೇ ಅನ್ನುವಂಥದ್ದು. ಆ ಕೂಡುವಿಕೆ ಏನಿರ್ತದ ಇದು ಕೂಡ ಯೋಗ. ಇದು ಯಾಕಂದ್ರೆ ಬಹಳ ಶ್ರೇಷ್ಠವಾದಂಥದ್ದು. ಇಲ್ಲಿ ಏನ್ ಹೇಳ್ತಾ ಇದ್ದಾರ, 48ನೆಯ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರ, ನೋಡಿ ತಿಳಿದು ಅನುಗುಣ ಯೋಗ ಅನುಸಂಧಾನವನ್ನೇ ಮಾಡುತ್ತೀರಿ, ಮುಕ್ತಿ ಸುಖ ಸಿದ್ಧಿ ಹೌದು ಅಂತ ಹೇಳ್ತಾರೆ. ನೋಡಿ ಅಂದ್ರ ನಿಧಿಧ್ಯಾಸನ ರೂಪವಾದಂತ ಈ ಪಂಚಯೋಗಗಳನ್ನ ಹೇಳ್ತಾರೆ. ಈ ಉಪನಿಷತ್ತುಗಳಲ್ಲಿ ಕೂಡ ಹೇಳಿದಂಥದ್ದು. ಅದಕ್ಕೆ ಎಲ್ಲ ಒಂದು ಆಧಾರ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳಲ್ಲಿ ಪಂಚಯೋಗಗಳ ಬಗ್ಗೆ ನೀವು, ಯಾಕಂದ್ರೆ ನಿಧಿಧ್ಯಾಸ ರೂಪ ಪಂಚಯೋಗಗಳನ್ನ ಉಪನಿಷತ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅದನ್ನ ನೋಡುವಂಥದ್ದು, ಮತ್ತೆ ಇದನ್ನ ನೋಡಿ ಮತ್ತೆ ಅವುಗಳ ಅರ್ಥಗಳನ್ನ ಎಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ನಾವು ಸುಮ್ಮನೆ ನಾವೇ ನೋಡಿ ತಿಳ್ಕೊಳ್ಳುವಂಥದ್ದಲ್ಲ ಇದು. ನಮ್ದು ನಾವೇ ಪುಸ್ತಕ ಓದ್ಕೊಂಡು ನಾವು ತಿಳ್ಕೊಳ್ತೀವಿ ಅಂದ್ರ
ಅನರ್ಥ ಆಗ್ತದ. ಸಮುದ್ರದ ನೀರನ್ನ ಕುಡಿದಾಗ ಆರೋಗ್ಯವಂತರಾಗಿರ್ತೀವೇನೆ ನಾವು? ಎಷ್ಟು ಅನರ್ಥ ಆಗ್ತದ, ವಾಂತಿ ಬೇದಿ ಎಲ್ಲ ಶುರುವಾಗಿಬಿಡ್ತದೆ ಸಮುದ್ರ ನೀರನ್ನ ಡೈರೆಕ್ಟ್ ಕುಡಿದಾಗ ಅಲ್ಲ. ಅದೇ ರೀತಿ ನಾವು ಡೈರೆಕ್ಟ್ ಆಗಿ ಗ್ರಂಥಗಳನ್ನ ನಾವು ಓದಿ ನಾವ್ ಈ ಜ್ಞಾನವನ್ನ ಪಡ್ಕೊಳ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಮತ್ತೆ ಅದಕ್ಕೆ ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ. ಅದೇ ಉಪ್ಪಾದಂತ ನೀರು, ಸಮುದ್ರದ ನೀರು ಆವಿಯಾಗಿ ಮೋಡ ಆಗಿ ಮಳೆ ಬಂದು ಸುರಿದಾಗ ಆ ನೀರು ಕುಡಿಲಿಕ್ಕೆ ಯೋಗ್ಯ ಆಗ್ತದ ಹೊರತಾಗಿ ನಾವು ಡೈರೆಕ್ಟ್ ಉಪ್ಪು ನೀರಾದಂತ ಸಮುದ್ರ ನೀರನ್ನ ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಹಂಗಾಗಿ ಇಲ್ಲಿ ಕೂಡ ನಾವು ಹಲವಾರು ಗ್ರಂಥಗಳನ್ನ ಓದ್ತೀವ್ರಿ, ಬಹಳಷ್ಟು ಗ್ರಂಥಾಲಯ ಮನೇಲಿ ಇಟ್ಕೊಂಡಿದೀವ್ರಿ. ವೇದ ಉಪನಿಷತ್ತುಗಳನ್ನ ನಾವೆಲ್ಲ ಓದ್ಕೊಂಡಿವ್ರಿ ಅಂತಂದ್ರೆ ಏನ್ ಹೇಳ್ತಾರೆ ಅವರು? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಎಲ್ಲ ಮಹಾತ್ಮರು ಹೇಳಿದಂತ ವಿಚಾರ. ಗುರುವಿನ ಗುಲಾಮ ಆಗ್ಲೇಬೇಕು, ಯಾರೇ ಇರ್ಲಿ, ಎಂಥ ಒಂದು ಅಧಿಕಾರಿನೇ ಇರ್ಲಿ, ಎಂಥ ಒಂದು ಮಿನಿಸ್ಟ್ರೇ ಇರ್ಲಿ, ಶ್ರೀಮಂತನೇ ಇರ್ಲಿ, ರಾಜನೇ ಇರ್ಲಿ, ಗುರುವಿನ ಗುಲಾಮನಾಗಿ ಅದಕ್ಕೆ ಹೇಳ್ತಾರ ಸುಮ್ಮನಾಗೋದು ವಿಧಿಯೋಳು ಒಂದದೇ ಮುಕ್ತಿ ಸುಮ್ಮನಾಗೋದು. ಇದು ಸುಮ್ನೆ ಆಗ್ತದನ್ನ ಮುಕ್ತಿ ಅನ್ನುವಂಥದ್ದು. ಶಾಲೆಯಲ್ಲಿ ಮಕ್ಕಳು ಹೋಗ್ತಾರ, ಅದು ಬ್ರಹ್ಮವಿದ್ಯೆ, ಇದು ಬ್ರಹ್ಮಜ್ಞಾನ, ಇದು ಬ್ರಹ್ಮವಿದ್ಯೆ. ಇದು ಗುರುಕುಲದಲ್ಲಿ ಓದುವಂಥದ್ದು ಬ್ರಹ್ಮವಿದ್ಯೆ, ಶಾಲೆಯಲ್ಲಿ ಓದುವಂತ ಬ್ರಹ್ಮವಿದ್ಯೆ ಇದು. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಸುಮ್ಮನೆ ಮಕ್ಕಳನ್ನ ಬರೀ ಬ್ರಹ್ಮವಿದ್ಯಕ್ಕೆ ಮಕ್ಕಳನ್ನ ವರ್ಷಾನ್ಗಟ್ಲೆ ಸ್ಕೂಲಿಗೆ ಕಳಿಸಿ ಪಾಸ್ ಆಗ್ತಾರೆ ಇಲ್ಲ ಅಂತ ಕಾಯುವಂಥವ್ರು ನಾವು ಈ ಬ್ರಹ್ಮವಿದ್ಯೆಗೆ ಮಾತ್ರ ನಾವೇ ಹೇಳಿದ್ರೆ ಆಗ್ತದಂತ ತಿಳ್ಕೊಂಡ್ರಿ ಅಂತ ಹೇಳ್ತಾರ ಮಹಾತ್ಮ. ಯಾಕಂದ್ರ ಇದು ಗುರುಮುಖಾಂತರನೇ ತಿಳ್ಕೊಳ್ಬೇಕಾದಂಥದ್ದು. ಅದಕ್ಕ ಗುರುಮುಖದಿಂದ ಶ್ರವಣ ಮಾಡ್ಬೇಕು, ಮಾಡಿ ಅದಕ್ಕನುಸಾರವಾಗಿ ಸ್ವಸ್ವರೂಪ ಹೆಂಗ ವೇದ ಉಪನಿಷತ್ತುಗಳ ಒಂದು ಪ್ರಕಾರ ಆ ವಾಕ್ಯ ಶ್ರುತಿ ಪ್ರಮಾಣಗಳನ್ನ ಇಟ್ಕೊಂಡು ಸದ್ಗುರುಗಳು ಆ ರೀತಿಯಾಗಿ ಹೇಳ್ಬೇಕಾದಂಥದ್ದು. ಹೇಳಿದ ಮೇಲೆ ಅದನ್ನ ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು. ಸ್ವಸ್ವರೂಪದ ಅನುಸಂಧಾನವನ್ನ ಪದೇ 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 ನಾವು ಅನುಸಂಧಾನ ಮಾಡ್ತಾ ಇರ್ಬೇಕು. ಅಂದ್ರ ಬ್ರಹ್ಮಕಾರ ವೃತ್ತಿಯನ್ನ ಮಾಡ್ತಾ ಇರುವಂಥದ್ದು ಅದೇನಂತಾರ ನಿಧಿಧ್ಯಾಸ ಅನ್ನುವಂಥದ್ದು. ಈ ರೀತಿ ಮಾಡ್ತಾ ಇದ್ದಾಗ ನಮ್ಮಲ್ಲಿರುವಂತ ಅಜ್ಞಾನ ಅನ್ನುವಂಥದ್ದು, ವಿಪರೀತ ಭಾವನೆ ಅನ್ನುವಂಥದ್ದು, ಸಂಶಯ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಎಲ್ಲೋ ಒಂದ್ ತಕ್ಷಣ ಒಂದ್ ಸ್ವಲ್ಪ ಹಿಂಗ್ ಕೇಳಿದ್ವಿ, ಹಂಗ್ ಕೇಳಿದ್ವಿ, ಇಷ್ಟೇ ಕೇಳಿದ್ವಿ, ನಮ್ಮ ಒಂದು ಸಂಶಯ ಹೋಗ್ಬಿಡ್ಲಿ ಅಂದ್ರೆ ಹೋಗ್ತದೇನೆ? ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಿಂದೂ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ನಡು ಒಂದಿಷ್ಟು ವಿಚಾರ ಇರ್ತಿದೆ, ಹೆಂಗ್ ಗೊತ್ತಾಗ್ತದ? ಕೇಳೋರಿಗೆ ಅರ್ಥನೂ ಕೂಡ ಆಗಂಗಿಲ್ಲ. ಯಾಕಂದ್ರೆ ಇದು ಕ್ರಮವಾಗಿ ಕೇಳುವಂತ ಶಾಸ್ತ್ರ. ಇದು ಮುಕ್ತಿಯನ್ನ ಬೇಕಾಗಿತ್ತಂದ್ರೆ ಕ್ರಮವಾಗಿ ಕೇಳ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಪದೇ ಪದೇ ಬ್ರಹ್ಮಕಾರ ವೃತ್ತಿಯನ್ನ ಮಾಡ್ತಾ ಇರುವಂತದ್ದು ನಿಧಿಧ್ಯಾಸನ ಅನ್ಸ್ಕೊಳ್ತದೆ. ಈ ರೀತಿ ಮಾಡ್ತಾ ಇರ್ಬೇಕಾದಾಗ ನಮ್ಮಲ್ಲಿರುವಂತ ಸಂಶಯಗಳು ನಿವೃತ್ತಿ ಆಗ್ತಾವ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ವಿಪರೀತ ಭಾವನೆ, ಶರೀರ ನಾನೇ ಅಂತ ಏನ್ ಕುಂತಿದೀವಲ್ಲ ಅಷ್ಟು ಬೇಗ ಹೋಗ್ತದೇನು ಶರೀರ ನಾನೇ ಅನ್ನುವಂಥದ್ದು? ಶರೀರ ನಾನೇ ಅನ್ನುವಂಥದ್ದು ಹೋಗ್ಬೇಕಾದ್ರೆ ಬಹಳಷ್ಟು ಕಷ್ಟ ಅದ. ಇದು ನಮ್ಗೆಲ್ಲ ಬಹಳ ಈಜಿ ಅನ್ಕೊಂಡಿರ್ಬಹುದು, ಬಟ್ ಬಹಳ ಕಷ್ಟ ಅದ. ಅದಕ್ಕೆ ಹೆಣಗಾಡಿದ್ರು ಮಹಾತ್ಮರೇನು ಸುಮ್ನೆ ಆಗ್ಬಿಟ್ರನ? ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮಲ್ಲಿ ಏನ್ ಅನಾತ್ಮ ವರ್ಗವನ್ನ ಆತ್ಮ ಅನ್ನುವಂತ ಭಾವನೆಯಲ್ಲಿ ಹೆಂಗ್ ಕುಂತೀವಿ, ಹಂಗ ಇದನ್ನೆಲ್ಲ ಬಿಟ್ಕೊಳ್ಬೇಕಾಗ್ತದ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿ, ಈಗ ಮೊನ್ನೆ ವಿಚಾರದಲ್ಲಿ ಕೆಲವು ವಿಷಯಗಳನ್ನ ಅವರು ಹೇಳಿದಾರ. ಸೂಕ್ಷ್ಮ ಯೋಗ, ಇಲ್ಲಿ ಹಲವಾರು ವಿಚಾರಗಳನ್ನ ನೋಡ್ರಿ. ಯೋಗ ಯಾವ ರೀತಿ ಅಂತಂದ್ರ, ಅನಿಲ ಶಿಖಿ ಹೃದಯ ತನುಗ್ರಹ ನಗರ ದೇಶ ಲೋಕನಿಕಾಯದೊಡನೆ ಪರಿಬಿಡಿದು ಅಡರಿ ಮೇಲೆ ಘನಪರಂ ಜ್ಯೋತಿಯೋಳು ಮನ ಒಳಿದಿಹುದ ಸ್ಥೂಲವೆನಿಪುದದು ಪಲ್ಲಟವಾಗಿ ಸೂಕ್ಷ್ಮ ಯೋಗ ಅಂತ ಹೇಳ್ತಾರೆ ನೋಡ್ರಿ. ಎಷ್ಟು ಯಾಕಂದ್ರ ಮನಸ್ಸು ಎಲ್ಲಿ ಲಯ ಆಗ್ಬೇಕು ಅಂತಂದ್ರ ಘನಂ ಪರಂ ಜ್ಯೋತಿಯೋಳು ಮನ ಅಳಿಯುವುದು ಅಂತ ಹೇಳ್ತಾರ. ಅಲ್ಲಿ ಲಯ ಆಗ್ಬೇಕು ಮನಸ್ಸು. ನಮ್ಮ ಮನಸ್ಸು ಎಲ್ಲಿ ಹೋಗಿರ್ಬೇಕಂದ್ರ ಘನ ಪರಂ ಜ್ಯೋತಿಯೋಳು ಮನ ಒಳಿದಿಹುದೇ ಸ್ಥೂಲ ಸ್ಥೂಲವೆನಿಪುದು ಅದು ಪಲ್ಲಟವಾಗಿ, ಅದು ಕೂಡ ಯಾಕಂದ್ರೆ ಅದು ಸೂಕ್ಷ್ಮ ಯೋಗ ಅಂತ ಕೂಡ ಹೇಳ್ತಾರೆ. ಮನಸ್ಸು ಕೂಡ ಸಂಪೂರ್ಣವಾಗಿ ಅಲ್ಲಿ ಹೋಗ್ಬೇಕು. ಘನಪರಂ ಜ್ಯೋತಿಯೋಳು ತಾನೇ ತಾನಾಗ್ಬೇಕು. ಅದಕ್ಕೆ ಏನ್ ಹೇಳ್ತಾರ, ಸೂಕ್ಷ್ಮ ಯೋಗ ಅಂತ ಮೊನ್ನೆ ವಿಚಾರದಲ್ಲಿ ಬಂದಾವ ಇವೆಲ್ಲ. ಇನ್ನ ಒಂದು ಮತ್ತೆ ಜೀವ ಮತ್ತೆ ಶಿವ ಅನ್ನುವಂಥದ್ದು. ಈಗ ಒಂದು ಹೊಲಕ್ಕ ಒಡ್ಡ ಹಾಕಿದಾಗ ಎರಡು ಇರುವಂತದ್ದು ಹೊಲ ಒಂದೇ ಇರ್ತದ, ಆದ್ರೆ ಮಧ್ಯೆ ಒಡ್ಡ ಹಾಕಿದೀವಿ. ಅದ್ರಂಗ ಶಿವ ಅನ್ನುವಂಥದ್ದು ಜೀವ ಅನ್ನುವಂಥದ್ದು. ಶಿವ ಅನ್ನುವಂಥದ್ದು ಮಾಯೋಪಾದಿಯಿಂದ ಕೂಡಿದನ ಬಾಗ್ಲು
ಜೀವ ಅನ್ನುವಂಥದ್ದು ಅವಿದ್ಯೆಯಿಂದ ಕೂಡಿರೋದಕ್ಕಾಗಿ ಇಲ್ಲಿ ಎರಡೂ ಏನಾಗಿದಾವ ಮಧ್ಯೆ ಮರಳಿನ ಒಂದು ಒಡ್ಡು ಹಾಕಿದಂಗಾಗ್ಯದ. ಯಾವಾಗ ಜ್ಞಾನ ಅನ್ನುವಂಥ ತೆರೆ ಬಂತು, ಆ ಒಡ್ಡು ಓಡಿತು ಅಂತಂದಾಗ ಇರುವಂಥದ್ದು ಒಂದೇವಲ್ಲ, ಏಕವಾಗಿರುವಂಥದ್ದು. ಹಂಗ ನಿನ್ನ ಸ್ವರೂಪ ಐತಪ್ಪ. ಇದು ಮಾಯಲ್ಲಿ ಪ್ರತಿಬಿಂಬ, ಮಾಯಲ್ಲಿ ನಿನ್ನ ಏನಂತಂದ್ರೆ ಏನು ಇರದೇ ಇರುವಂಥದ್ದು, ಏಕವಾಗಿರುವಂಥದ್ದು. ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದ ಸ್ವರೂಪ. ಸೃಷ್ಟಿ ಪೂರ್ವದಲ್ಲಿ ಏನೊಂದು ಇರದೇ ಇರುವಂತ ಪರಿಶುದ್ಧವಾದಂತ ನಿನ್ನ ಸ್ವರೂಪ ಇಲ್ಲಿ ಮಾಯಲ್ಲಿ ಪ್ರತಿಬಿಂಬಿಸಿ ಈಶ್ವರ ಅನ್ಸ್ಕೊಂಡ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವಾತ್ಮ ಅನ್ಸ್ಕೊಂಡ. ಆದ್ರೆ ಇವ್ ಸತ್ಯ ಏನಂದ್ರೆ ಇಲ್ಲ, ಮಾಯೆ, ಎಲ್ಲ ಮಾಯ ಕೈ ಚೆಳಕಪ್ಪ ಇದು. ಅದಕ್ಕ ಇದನ್ನ ಇಲ್ಲಿ ಕೂಡ ಹೇಳ್ತಾರ, ಆ ಒಂದು ತಿಳಿವೆಂಬ ತೆರೆಮೆಸೆಗೆ ಮಾಯಾ ಪುಳಿನ ಸೇತುವಳಿಯೇ ಜೀವೇಶ್ವರೆಂಬ ಉಭಯ ಭಾವನೆಯ ಕಳೆದ ಬೋಧಾಂಬು ನಿಧಿ ಪಡೆದೇಕ ರೂಪವನ್ನು ಬಳಿ ಕೊಳಗಾಗದಿರುತ್ತಿರೆ ದಿರುತ್ತಿರೆ ವಿನುತ ಯೋಗ ಅನ್ನುವಂಥದ್ದು ಕೂಡ ಮೊನ್ನೆ ಈ ರೀತಿ ಏಕ ರಸವಾದಂಥ ಏಕರೂಪ ಆದಂಥ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಶಿವ. ಮತ್ತೆ ಜೀವ ಅನ್ನುವಂಥ ಉಪಾಧಿಗಳನ್ನ ತೆಗೆದಾಗ ನಿನ್ನ ಸ್ವರೂಪ ಯಾರು ಇಲ್ಲಪ್ಪ, ನೀನೊಬ್ಬನೇ ಪರಬ್ರಹ್ಮ ಸ್ವರೂಪ ಅನ್ನುವಂಥ ತಿಳಿಯುವಂಥದ್ದು ಕೂಡ ವಿನುತ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಬರೀ ತಿಳಿಯುವಂಥದ್ದು ಮಾಡುವಂಥದ್ದು ಖಂಡಿತ ಇಲ್ವೇ ಇಲ್ಲ. ಯಾಕಂದ್ರೆ ಮೊದಲೇ ಹೇಳದ್ ಪ್ರಾಣಾಯಾಮ ಅವೆಲ್ಲ ಶರೀರ ಇಟ್ಕೊಂಡು ಮಾಡುವಂತ ಇದ್ದಿದೆಲ್ಲ, ಇದು ಜ್ಞಾನ ಯೋಗ. ಇದರಲ್ಲಿ ಏನು ಬರಂಗಿಲ್ಲ. ಇಲ್ಲಿ ಮತ್ತೆ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಅಧಿಕ ಯೋಗದ ಬಗ್ಗೆ ಹೇಳ್ತಾರ. ಪರಮಾತ್ಮವೆಂಬ ಅಮೃತ ಶರದಿ ಸಪ್ತಾವರಣದಿರವ ನುಳಿದು ಅಖಿಲ ಭುವನವನ್ನು ತನ್ನೋನೆ ಬೆರೆಸಿ ಬೇರಿಲ್ಲದೊಳಕೊಂಡು ತೆಕ್ಕೆನೆತ್ತೀವಿ ಪರಿಕಲ್ಪನೆಗೆ ಬಾರದಿರಲು ಅಧಿಕ ಯೋಗ ಅಂತ ಹೇಳ್ತಾರ. ಇಲ್ಲಿ ಕೂಡ ಅದ್ಭುತವಾಗಿ ಹೇಳಿದಾರ. ಆ ಪರಬ್ರಹ್ಮ ಪರಮಾತ್ಮ ಅನ್ನುವಂಥದ್ದು ಅಮೃತ ಶರದಿ ಅಂತ ಹೇಳ್ತಾರ. ಅಮೃತ ಶರದಿ ಅಂದ್ರೆ ಆನಂದ ಸಮುದ್ರ. ಸಪ್ತಾವರಣ ಅಂತ ಮೊನ್ನೆ ಹೇಳಿದಾರ. ಸಪ್ತಾವರಣ ಅಂತಂದ್ರೆ ಕೂಡ ಇಲ್ಲಿ ಆ 7 ಆವರಣಗಳು ನಿನಗ ಏನಾಗ್ಯದ ಮುಸುಗಿದಾವ. ಯಾವಂದ್ರ ಪಂಚಭೂತಗಳು ಮತ್ತೆ ದೇಹ. ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವಂಥವ ಇದು. ಆಮೇಲೆ ಈ ಶರೀರ ನೋಡ್ರಿ ಎಷ್ಟು ಅದ್ಭುತ. ಈ ಶರೀರ ಅನ್ನುವಂಥದ್ದು ನಮ್ಮ ಸ್ವರೂಪಕ್ಕ ಮರೆಮಾಚಿಬಿಟ್ಟದ. ಅದಕ್ಕೆ ಜಗತ್ತಿ ಹಿಂಗನೆ ಹೋಗೋದು, ಇದೇ ಶರೀರ ಭಾವದಲ್ಲೇ ಹೋಗುವಂಥದ್ದು. ಇವು ಶರೀರ ಯಾಕಂದ್ರೆ ಎಷ್ಟು ಪಾಪ ಅಂತ ಹೇಳ್ತಾರೆ. ಶರೀರ ನಾನು ಅನ್ನುವಂಥದ್ದು ಎಷ್ಟೋ ಪಾಪ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನದೇ ಇರದೇ ಇರುವಂಥದ್ದು. ಬಸವಣ್ಣವ್ರು ಕೂಡ ಹೇಳ್ತಾರೆ, ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲ್ಲೂ ಬೇಡ. ಅದಕ್ಕೆ ಎಲ್ಲ ಈ ಶರೀರ ಕೂಡ ನಮ್ದು ಇಲ್ಲದೆ ಇರುವಂಥದ್ದು, ನಂದು ಅನ್ಕೊಂಡ್ ಕುಂತದ್ದು ದೊಡ್ಡ ಇದು ಒಂದು ಕಳ್ತನನೇ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ನಂದು ಅಲ್ಲ, ನನ್ನದು ಅಲ್ಲ ಈ ಶರೀರ, ಪಂಚಭೂತದಿಂದ ಆದಂತ ಈ ಶರೀರ. ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಸ್ವರೂಪವನ್ನ, ನಮ್ಮ ಆನಂದದ ಸ್ಥಿತಿಯಿಂದ ತೋರ್ಗೊಳ್ಳಾರ್ದ ಮಾಡಿರುವಂತದ್ದೇ ಮುಖ್ಯವಾಗಿ ಶರೀರ. ಅದಕ್ಕೆ ಮೊದ್ಲವರು ನೋಡ್ರಿ ಒಂದ್ರ ಮೇಲೆ ಗಡಿಗೆ ಇಟ್ಟಿರ್ತಾರೆ. ಅಡ್ಕಲ್ ಸಂಧಿ ಅಂತ ಹೇಳ್ತಾರೆ, ಅಡ್ಕಲ್ ಗಡಿಗೆ ಅಂತ ಏನೋ ಹೇಳ್ತಾರ. ಒಂದ್ರ ಮೇಲೆ ಒಂದು ಇಟ್ಟಿರ್ತಾರೆ. ಅವಾಗ ಕೆಳಗಿನ ಗಡಿಗೆಗೆ ಪಟ್ ಅಂತ ಹೊಡೆದ್ರೆ ಎಲ್ಲಾ ಗಡಿಗೆಗಳು ಒತ್ತಟೆ ಬಿದ್ದ್ಬಿಡ್ತಾವ. ಯಾಕೆ ಅಂತಂದ್ರ ಕೆಳಗಿನ ಗಡಿಗೆ ಫಸ್ಟ್ ಹೊಡೆದ್ರೆ ಎಲ್ಲ ಗಡಿಗೆಗಳು ಅದಕ್ಕೆ ಟೈಮ್ ಏನ್ ತಗೊಳಂಗಿಲ್ಲ, ಒಂದೇ ಕ್ಷಣದಲ್ಲೇ. ಅದೇ ರೀತಿ ಇಲ್ಲಿ ಶರೀರ ಭಾವ ಅಳಿಯುವಂಥದ್ದು ಬಹಳ ಮುಖ್ಯ. ಯಾವಾಗ ಶರೀರ ನಾನು ಅಂತ ಅನ್ಕೊಳ್ತೀನಿ ದುಃಖ ಶುರು ಆಯ್ತು. ಅದಕ್ಕ ತನುಭಾವ ಬಳಿಯೇ ದುಃಖದ ಕೇಡು ಅಂತ ಹೇಳ್ಬಿಟ್ಟಿದಾರ. ಯಾವಾಗ ಶರೀರದ ಭಾವನೆ ನೀ ಅಳಿತಿದೆ ಅವಾಗ ಎಲ್ಲ ದುಃಖಗಳು ನಿವೃತ್ತಿ ಅಂತ ಹೇಳ್ತಾರೆ ಅವರು. ಮತ್ತೆ ಈ ಶರೀರ ನಾನು ಅಂದಾಗ ಇಷ್ಟೆಲ್ಲ ದುಃಖಗಳು ಬಂದದ್ದು. ಈ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ದುಃಖಗಳು ಯಾತಕ್ಕೆ ಬಂದು ಅಂದ್ರೆ ಶರೀರ ನಾನು ಅನ್ನುವಂಥದ್ರಿಂದ ನೀವೆಲ್ಲ ಇಷ್ಟೆಲ್ಲ ದುಃಖಗಳು ಬಂದಿದಾವ್. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತ ಹೇಳಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಶರೀರ ನಾನು ಅಲ್ಲ, ನಂದು ಅಲ್ಲ ಅಂತ ತಿಳ್ಕೊಳ್ಬೇಕಾದಂಥದ್ದು. ಈ ಪಂಚಭೂತಗಳು, ದೇಹ ಮತ್ತು ಮಾಯ ಅನ್ನುವಂಥದ್ದು ಈ ಸಪ್ತ ಆವರಣಗಳು ನಮ್ಮ ಸ್ವರೂಪಕ್ಕ, ನಮ್ಮ ಆನಂದಕ್ಕ ಮರೆಮಾಚಿರುವಂಥವು ಯಾವಪ್ಪ ಅಂದ್ರೆ ಇವು ಸಪ್ತ ಆವರಣಗಳು. ಇವು ಕೂಡ ತೆಗಿಬೇಕಾಗ್ತದೆ. ಆವರಣಗಳನ್ನ ಕಳೆದಾಗ ಈ ಪರಬ್ರಹ್ಮ ಸ್ವರೂಪನೇ ನೀನಿದೆ. ಇಂಥ ಪರಬ್ರಹ್ಮ ಸ್ವರೂಪ ಹೆಂಗ ಐತೆ ಅಂತಾರ ಹೇಳ್ತಾರ. 14 ಲೋಕಗಳಲ್ಲಿ ಕೂಡ ತುಂಬ್ಯದ. ಆದ್ರೆ ಅದರಲ್ಲಿ ನೀ ಬೆರ್ತಿಲ್ಲ, ನಿನ್ನ ಸ್ವರೂಪ ಬೆರ್ತಿಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ನಿನ್ನ ಸ್ವರೂಪ ಅಂತ ಮೊನ್ನೆ ವಿಚಾರದಲ್ಲಿ ಬಂದು 4ನೇ ನುಡಿ ನೋಡೋಣ. ಇಲ್ಲಿ ಕೂಡ
ಬಳಿಕ ಆತ್ಮ ಬೋಧಾಂಬುರಾಶಿ ಕೋಶದ ಮೇರೆಗಳೆದು ಪರತತ್ವವನ್ನು ಸಚಾರಚರವನ್ನು ಒಳಕೊಂಡು ವಿಪರೀತ ಭಾವನಾ ವೀಚಿಗಳ ನುಳಿದು ಶೆಲೆ ಸಹಜ ಸುಖವಿಹುದು ಅಮಳ ಯೋಗ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ಆತ್ಮ ಬೋಧಾಂಬುರಾಶಿ ಅಂದ್ರೆ ಪ್ರತ್ಯೇಗಾತ್ಮನೆಂಬ ಜ್ಞಾನ ಸಮುದ್ರ. ಅದಕ್ಕೆ ಕೋಶದ ಅಂದ್ರ ಕೋಶಗಳು ಯಾವ್ದ್ರ ಇವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅದಕ್ಕೆ ಇಲ್ಲಿ ಕೂಡ ಇವು ಏನದಾವ ಅಂತ ಇವು ಯಾವ ನೀನಾಗಂಗಿಲ್ಲ. ಇಲ್ಲಿ ಪ್ರತ್ಯೇಗಾತ್ಮ ಅನ್ನುವಂಥದ್ದು, ಆತ್ಮಬೋಧಾಂಬುರಾಶಿ ಅನ್ನುವಂಥದ್ದು, ಚಿನ್ಮಯ ಸಾಕ್ಷಿ ಪ್ರತ್ಯೇಗಾತ್ಮನೆಂಬ ಸಮುದ್ರವು. ಯಾಕಂತಂದ್ರ ಇದನ್ನ ನಾವು ಕಾಣ್ಬೇಕಾಗಿತ್ತು ಅಂತಂದ್ರ ಈ ಪಂಚಕೋಶಗಳನ್ನ ತೆಗೆದು ಹಾಕುವಂಥದ್ದು ಇಂದಿನ ವಿಚಾರಗಳಲ್ಲಿ ಬಂದಿದಾವೆ. ಯಾಕಂದ್ರ ಅನ್ನಮಯ ಕೋಶ ನೀನಲ್ಲ, ಅದು ಅನ್ನ. ಯಾಕಂದ್ರೆ ಇದು ಶರೀರಕ್ಕೆ ಅನ್ನ ಹಾಕಿದಾಗ ರಕ್ಷಣೆ ಆಗುವಂಥದ್ದು, ಬೆಳೆಯುವಂಥದ್ದು. ಅನ್ನ ಹಾಕ್ತಾ ಇದ್ದಾಗ ಸತ್ತು ಹೋಗ್ಬಿಡ್ತದೆ ಈ ಶರೀರ. ಇಲ್ಲಿ ಇದು ಜನನ ಮರಣಕ್ಕೆ ಗುರಿಯಾಗುವಂಥದ್ದು ಶರೀರ. ಪ್ರಾಣವಾಯು ಅಂದ್ರೂ ಕೂಡ ಅದು ಶಿವತೃಷೆಗಳಿಗೆ ಗುರಿಯಾಗಿರುವಂಥದ್ದು ಶರೀರ. ಆ ಪ್ರಾಣವಾಯುವೇ ನಮ್ಮ ಶರೀರವನ್ನು ಒತ್ಕೊಂಡು ತಿರುಗಾಡ್ತದ ಈ ಶರೀರ. ಯಾಕಂತಂದ್ರ ಇದು ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ ಐತೆ, ಇದು ಕೂಡ ಸಂಕಲ್ಪ ವಿಕಲ್ಪ ಮಾಡ್ಕೊಡುವಂಥದ್ದು, ಇದು ಆತ್ಮಗಕ್ಕೆ ಸಾಧ್ಯ ಇಲ್ಲ. ಇದು ಅರಿಷಡ್ ವರ್ಗಗಳು ಇದ್ರಲ್ಲಿ ಅದಾವ. ಇದು ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರ. ಬುದ್ಧಿ ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಲ, ಅದು ಕೂಡ. ಯಾಕಂತಂದ್ರೆ ಅದು ನಿಶ್ಚಯ ಮಾಡುವಂಥದ್ದು, ಸಂಕಲ್ಪ ವಿಕಲ್ಪ ಮಾಡುವಂಥ ಒಂದು ಮನಸ್ಸಿನ ಸ್ಥಿತಿಯನ್ನ ಇದು ನಿರ್ಧಾರ ಮಾಡುವಂಥದ್ದು. ಇದು ಕೂಡ ಬುದ್ಧಿ ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಲ. ಆನಂದಮಯ ಕೋಶ ಅಂದ್ರೂ ಕೂಡ ಇದು ಆಗಕ್ ಸಾಧ್ಯ ಇಲ್ಲ. ಯಾಕಂತಂದ್ರ ನಿನ್ನ ಪರಬ್ರಹ್ಮದ ನಿನ್ನ ಸ್ವರೂಪದ ಪ್ರತಿಬಿಂಬ ಬಿದ್ದದಲ್ಲಿ, ಪ್ರತಿಬಿಂಬ ಬಿದ್ದ ಅಲ್ಲಿ ಆನಂದ ತೋರಕತ್ತದ. ಈಗ ಆನಂದದಂತಂದ್ರೆ ನಿಮ್ಮ ಮಲಗಿದಾಗ ನಿದ್ರೆ ಒಳಗೆ ಏನೈತೆ? ಆನಂದನೇ ಐತೆ. ಅದ್ರ ಎಂತ ಆನಂದದ? ನಿಜ ಆನಂದನೇ. ನಿಜ ಆನಂದ ಇದ್ರೆ ನಾವು ಎಲ್ಲರೂ ಮುಕ್ತರಾಗ್ಬಿಡ್ತೀವಿ, ಎಲ್ಲರೂ ಮುಕ್ತರಾಗ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ಒಂದು ಏನೋ ಅಂದಿಲ್ಲ, ಬರೀ ಆನಂದ ನೋಡ್ರಿ. ಅದು ಯಾಕಂದ್ರೆ ಅದು ಅಜ್ಞಾನದ ನಿದ್ರೆ ಆಗ್ತದೆ. ಹಂಗಾಗಿ ಅದು ಕೂಡ ಆನಂದಮಯ ಕೋಶ ಕೂಡ ಇಲ್ಲಿ, ಯಾಕಂದ್ರೆ ಪ್ರತಿಬಿಂಬ ಆನಂದ ಅದು. ಹಾಗಾಗಿ ಅದು ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವುಗಳನ್ನ ಕಳೆಯುವಂಥದ್ದು, ತೆಗೆದುಹಾಕುವಂಥದ್ದು. ಯಾಕಂದ್ರೆ ಇವೆಲ್ಲ ದೃಶ್ಯವಾಗಿ ನಮ್ಮಿಂದ ಅರಿಸಿಕೊಡುತ್ತ. ಅನ್ನಮಯ ಕೋಶ ನಮ್ಮಿಂದ ಅರಿಸಿಕೊಳ್ಳುತ್ತದ, ಪ್ರಾಣಮಯ ಕೋಶ ನಮ್ಮಿಂದ ತಿಳಿಸಿಕೊಡುತ್ತದ, ಮನೋಮಯ ಕೋಶ ನಮ್ಮಿಂದ ತಿಳಿಸಿಕೊಡುತ್ತದ, ಆಮೇಲೆ ವಿಜ್ಞಾನಮಯ ಕೋಶ ನಮ್ಮಿಂದ ತಿಳಿಸಿಕೊಡುತ್ತದ, ಆನಂದಮಯ ಕೋಶ ಕೂಡ ನಮ್ಮಿಂದ ತಿಳಿಸಿಕೊಳ್ಳುವಂಥದ್ದು. ಇವು ಯಾವ ನಾನಾಗಲ್ಲ ಅನ್ನುವಂಥದ್ದು, ಇವನ್ನ ತೆಗೆದುಹಾಕುವಂಥದ್ದು. ಆದ್ರ ನಿಜಬೋಧ ರೂಪ ಪ್ರತ್ಯೇಗಾತ್ಮ ಸಮುದ್ರವು. ಯಾಕಂದ್ರ ಇದು ಹೆಂಗದಂತಂದ್ರ ಪರಬ್ರಹ್ಮವನ್ನು ಇಡೀ ಜಗತ್ತಿನ ತುಂಬಿದೆ. ಇದೆ. ಅದಕ್ಕ ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿದಾನ ಭಗವಂತ ಅಂತ ಹೇಳ್ತಾರಲ್ಲ, ಎಲ್ಲಾ ಕಡೆ ತುಂಬಿದೆ. ಯಾಕಂದ್ರೆ ಬಂಗಾರ ಮಾಡ್ಯಾರಂದ್ರೆ ಆಭರಣ ತುಂಬಾ ಬಂಗಾರ ಇರ್ತದ. ಆಭರಣದಾಗ ಬಂಗಾರ ಇಲ್ಲ ಅಂತೀವೇನು? ಅದೇ ರೀತಿ ಜಗತ್ತಿನ ಒಂದು ಸೃಷ್ಟಿ. ಯಾಕಂದ್ರೆ ಜಗತ್ತಿನ ತೋರಕತ್ತಂದ್ರೆ ಎಲ್ಲ ಬ್ರಹ್ಮಮಯನೇ. ಅದಕ್ಕೆ ಜಗತ್ತನ್ನ ತುಂಬಿಕೊಂಡಿರುವಂಥದ್ದು. ಬಳಿಕ ಯಾಕಂದ್ರ ನಾನು ಇಷ್ಟು ಹೇಳಿದ್ರು ಕೂಡ ಬ್ರಹ್ಮ ನಾನಲ್ಲ ಅನ್ನುವಂಥದ್ದು, ಜೀವನೆಂಬ ವಿಪರೀತ ಭಾವನಾ ರೂಪ ಈ ತೆರೆಗಳನ್ನ ಬಿಡುವಂಥದ್ದು. ಬ್ರಹ್ಮ ನಾನಲ್ಲ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರ, ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನೇ ನೋಡಿ ಮನುಜರು. ನೀವು ಹೊರಗಡೆ ಏನಾರ ದೇವ್ರದಂತ ಅಲ್ಲದನ ಇಲ್ಲದನಂತ ಹುಡ್ಕೋಕ್ ಹೋದಂದ್ರ ನಿನ್ನಲ್ಲಿರುವಂತದ್ದನ್ನ ನೀ ಕಳ್ಕೊಂಡ್ ಬಿಡ್ತೀರಿ, ಮುಗೀತು. ನಿನ್ಗೆ ಆನಂದ ಇಲ್ವೇ ಇಲ್ಲ. ಹೊರಗಡೆ ಇದ್ದಾನೇನು ಭಗವಂತ? ಪರಮಾತ್ಮ ಹೊರಗಡೆ ಇದ್ದಾನೇನ? ಎಲ್ಲಾ ಕಡೆ ತುಂಬಿದಂತ ಪರಮಾತ್ಮ ನಿನ್ನೊಳಗಿಲ್ಲನ? ಅದಕ್ಕೆ ಹೇಳ್ತಾರ, ರಮಾತ್ಮ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನೆ. ತಿಳಿದು ಮೊದಲ ತತ್ವಗಳು ಅವೆಲ್ಲವನು ನೇತಿಗಳೇ. ಅವ ಅನಾತ್ಮಕವೆಂದು ಬಳಿಕವನು ಒಳಗದಿ ಕರಣವೆನಿಪ ನಿರ್ವಿಕಾರ ಸಂದುಳಿಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಬೊಮ್ಮವನರಿವೆನೆಂದು ಬಳಲುವರು. ಎಷ್ಟು ಅದ್ಭುತ ಅದಲ್ಲ. ಏನ್ ತಿಳಿಬೇಕಂದ್ರ ಪರಮಾತ್ಮನನ್ನ ನೀ ತಿಳ್ಕೊಬೇಕು. ನಿನ್ನ ಒಳಗಡೆ ಇದ್ದಂತ ಪರಮಾತ್ಮ ಅದಾನ ಇಲ್ಲಿ. ಶರೀರ ಅನ್ನುವಂಥ, ಅದಕ್ಕೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇದು ಒಂದು ಶರೀರ ಅನ್ನುವಂಥದ್ದು ಕಾಣುವಂಥದ್ದು, ಇದು ಒಂದು ಮಂದಿರ, ಗುಡಿ. ಇದ್ರೊಳಗಡೆ ಪರಮಾತ್ಮ ಇಲ್ಲೇನ? ಇದ್ದಾನ. ಅದಕ್ಕೆ ಹೇಳ್ತಾರ ಅವರು, ತಿಳಿದು ಮೊದಲ ತತ್ವ ಕುಳವೆಲ್ಲವನ್ನು ನೇತಿಗಳೆದು. ನಮ್ಮ ಶರೀರವನ್ನ ನಾವು ತಿಳ್ಕೊಳ್ಬೇಕಾಗ್ಯದ. ಹೆಂಗೆ ತಿಳ್ಕೊಬೇಕು? ತಿಳಿದು ಮೊದಲ ತತ್ವ ಕುಳ. 25 ತತ್ವಗಳಿಂದ ಆದಂತ ಈ ಶರೀರ.
ಯಾಕಂದ್ರ 5 ಶರೀರಗಳು ಪಂಚಭೂತಗಳು ಆಕಾಶ ವಾಯು ಅಗ್ನಿ ಜಲ ಇದ್ರಾಗ ಪಂಚೀಕೃತಗೊಂಡು ಅಂತಃಕರಣಗಳಾಗಿದ್ದಾವ. ಇದ್ರಾಗ ಒಂದ್ರಾಗೊಂದು ಬೆರಿಕೆಯಾಗಿ ಅಂತಃಕರಣಗಳು ಆಕಾಶದ ತತ್ವದಿಂದ ಆದಂಥದ್ದು. ಪ್ರಾಣಾದಿ ವಾಯುಗಳು ಪ್ರಾಣವಾಯು ಯಾಕಂದ್ರೆ ವಾಯುವಿನಿಂದ ಆದಂಥದ್ದು. ಅಗ್ನಿಯಿಂದ ಜ್ಞಾನೇಂದ್ರಿಯಗಳು, ಮತ್ತೆ ಜಲದಿಂದ ವಿಷಯಗಳು, ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪು ರಸಗಂಧ. ಆಮೇಲೆ ಕರ್ಮೇಂದ್ರಿಯಗಳು ಪೃಥ್ವಿ ಅಂಶದಿಂದ ಆಗಿದಾವ. ಇವೆಲ್ಲ ಒಂದ್ರಾಗೊಂದು ಬೆರಿಕೆಯಾಗಿ ಈ ಶರೀರ ನಾವು ನೋಡುವಂಥದ್ದು ಬಹಳ ಚಂದ್ರಿ, ನಾ ಚಂದ್ರಿ ನೀ ಚಂದ್ರಿ, ನಾ ಚಂದ್ರಿ ನೀ ಏನದ ಮಲಮೂತ್ರದಿಂದ ಕೂಡಿದಂತ ಶರೀರಕ್ಕೆ ಇದು ಬಹಳ ಅದ್ಭುತವಾಗಿ ಅಂತ ಹೇಳ್ತೀವಿ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ ಅಂತ ಹೇಳ್ತಾರೆ. ಅಂತ ಪರಮುಕ್ತಿ ಸುಖವನ್ನ ಪಡಿಬೇಕಾದ್ರ ನಿನ್ನಲ್ಲೇ ಐತು ನೋಡಪ್ಪ. ಯಾವಾಗ ಈ ಶರೀರ ಭಾವ ಇಟ್ಕೊಳ್ತಿದ್ ನಿನ್ಗೆ ಯಾವ ಜನ್ಮಕ್ಕೂ ನಿನಗೆ ಈ ಮೋಕ್ಷ ಆಗಂಗಿಲ್ಲ. ಪಡೆವೆ ನಿನ್ನೆಂದಿಗೆ ಪರಮುಕ್ತಿ ಸುಖವನ್ನು. ಹಂಗಾಗಿ ಇಲ್ಲಿ ಕೂಡ ತಿಳಿದು ಮೊದಲ ತತ್ವ ಕುಳವನು, ಅದೇ 25 ತತ್ವದಿಂದ ಈ ಶರೀರ ಆಗ್ಯದ. ತಿಳಿದು ಮೊದಲ ತತ್ವ ಕುಳವನ್ನೇ ಎಲ್ಲ ನೇತಿಗಳಲ್ಲಿ ಇವು ನಾನಲ್ಲ. ಹೆಂಗ ಈ ಶರೀರ ನನ್ನಿಂದ ತಿಳಿಸಿಕೊಳ್ತದೆ, ಯಾವ್ದು ನಿನ್ನಿಂದ ತಿಳಿಸಿಕೊಳ್ಳುತ್ತದೋ ಅದೆಲ್ಲ ನಾಶ ಆಗ್ತದೆ. ಅದು ಯಾವ್ದು ನೀನಾಗಂಗಿಲ್ಲ. ಜಗತ್ತಿನ ಪ್ರತಿಯೊಂದನ್ನು ನೋಡ್ರಿ, ಯಾವ್ದು ನಿನ್ನಿಂದ ತಿಳಿಸಿಕೊಳ್ಳುತ್ತದ, ನೀನ್ ಅರಿಯುವಂಥ ನಿನ್ನ ಸ್ವರೂಪ ತಿಳಿಸಿಕೊಳ್ಳುವಂಥದ್ದೇನದ ಎಲ್ಲ ನಾಶ ಆಗ್ತದೆ. ಅದ್ರ ಈ ಶರೀರ ಕೂಡ ಹೆಂಗೈತಂದ್ರ ತಿಳಿಸಿಕೊಳ್ಳುತ್ತದೆ ಶರೀರ. ಅಷ್ಟದಿನ ಇಷ್ಟದಿನ ಹಂಗದಿನ ಕೆಂಪದಿನ ಬೆಳ್ಳಗದಿನ ಇವೆಲ್ಲ ಶರೀರದೊಳಗಡೆ ಇರುವಂತ ಈ ಯಾವುದು ಕರ್ಣೇಂದ್ರಿಯಗಳು ಅಂದ್ರ ಈ ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ 5 ಬರ್ತಾವ. ಕರ್ಣೇಂದ್ರಿಯಗಳು ಅಂತಂದ್ರ 5 ಬರ್ತಾವಲ್ಲಿ. ಆದ್ರ ಮನಸ್ಸನ್ನ ನೀನೇ ತಿಳ್ಕೊಳ್ತಿದಿ, ಬುದ್ಧಿಯನ್ನ ನೀನೇ ತಿಳ್ಕೊಳ್ತಿದಿ, ಚಿತ್ತನ್ನ ನೀನೇ ತಿಳ್ಕೊಳ್ತಿದಿ, ಅಹಂಕಾರವನ್ನ ನೀನೇ ತಿಳ್ಕೊಳ್ತಿ. ಇವು ನೀನೇ ತಿಳ್ಕೊಳ್ಳುವಂಥವು. ಜ್ಞಾನೇಂದ್ರಿಯಗಳನ್ನ ನೀನೇ ಸ್ತೋತ್ರ ತೊಕ್ಕು ಜೀವ ಗ್ರಾಣನೇತ ಇವು ನೀನೇ ತಿಳ್ಕೊಳ್ತಿದೆ. ಹೌದಾ? ಪ್ರಾಣ ಪಾನ ವ್ಯಾನ ಉದಾನ ಇವ್ ನೋಡಿ ನಮ್ಮ ಶರೀರದೊಳಗೆ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾವ. ಇವೆಲ್ಲ ಎಷ್ಟು ಅನೋನ್ಯವಾಗಿ ಮಾಡ್ತಾವಂತದಕ್ಕೆ ಇವತ್ತು ಕುಂತ ಚಂದ ಕೇಳಾಕತ್ತೀವಿ, ಚಂದ ಹೇಳಾಕತ್ತೀವಿ. ಇದ್ರಾಗ ಒಂದು ವ್ಯತ್ಯಾಸ ಆಗಿಬಿಟ್ರೆ ನಾವ್ ಇಲ್ಲಿ ಕುಂದ್ರಾಕೂ ಆಗಂಗಿಲ್ಲ, ಕೇಳಾಕೂ ಆಗಂಗಿಲ್ಲ ರೀ. ಎಂತ ಒಂದು ಅದ್ಭುತ, ಎಷ್ಟು ಚಂದ ಮಾಡಿದಾನ ಶರೀರ ಭಗವಂತ. ಅದಕ್ಕೆ ಇವು ಎಲ್ಲವೂ ದೃಶ್ಯವಾಗಿ ತಿಳಿಸಿಕೊಳ್ಳೋದ್ರಿಂದ ಇವು ಯಾವ ನಾನು ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಇವೆಲ್ಲವನ್ನ ಕಳೆದಾಕೋದು. ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿಗಳಿದ ಅಂದ್ರೆ ನೇತಿಗಳಿಂದ ಬಿಟ್ಬಿಡುವಂಥದ್ದು. ಅವು ಅನಾತ್ಮಕ ಅದಾವ. ಇವೇನದಾವ? ಕಾಣುವಂಥವೆಲ್ಲ ನಮ್ಮಿಂದ ತಿಳಿಸಿಕೊಳ್ಳುವಂಥವೆಲ್ಲ ನಮ್ಮಿಂದ ದೃಶ್ಯವಾಗಿ ತಿಳಿಸಿಕೊಳ್ತಾವೆಲ್ಲ ಅನಾತ್ಮಕದಿಂದ ಕೂಡಿದಾವ. ಏನೇ ಇರ್ಬೋದಿಲ್ಲಿ. ಬಳಿಕ ಅವನು ಒಳಗಧೀಕರಣವೇನಿಪ್ಪ, ಒಳಗಧೀಕರಣವೇನಿಪ್ಪ ಎಲ್ಲಕ್ಕ ಆಧಾರವಾಗಿರುವಂಥವನು, ಅಧಿಷ್ಠಾನವಾಗಿರುವಂಥವನು, ಆಧಾರವಾಗಿರುವಂಥದ್ದು, ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪ ಐತಿ. ಇವೆಲ್ಲವಕ್ಕ ಈ ಶರೀರ ಇವೆಲ್ಲವಕ್ಕ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಈ ಮಾಯ ಅನ್ನುವಂಥದ್ದು ಹೆಂಗೈತೆ ಅಂತಂದ್ರ ನಿನ್ನನ್ನೇ ನಿನ್ನ ಸ್ವರೂಪದಲ್ಲೇ ಅದು ತೋರಕತ್ತದ. ನಿನ್ನ ಸ್ವರೂಪವನ್ನೇ ಮುಚ್ಚಿ ಹಾಕಿದ್. ಇದು ನೋಡ್ರಿಕಿದು ಕತ್ತಲು ಬೆಳಕ. ಯಾಕಂದ್ರ ಕತ್ತಲು ಬೆಳಕಿನಲ್ಲಿ ಈ ಸಾಮಾನುಗಳು ಇರ್ತಾವ. ಕತ್ತಲು ಆಯ್ತಂದಾಗ ಎಲ್ಲ ಸಾಮಾನುಗಳನ್ನ ಮುಚ್ಚಿ ಬಿಡ್ತಾವ, ಕಾಣೋದೇ ಇಲ್ಲ, ಏನು ಕಾಣಂಗಿಲ್ಲ ನೋಡ್ರಿ ಈ ಕತ್ತಲು. ಅದಕ್ಕೆ ಅಜ್ಞಾನ ಅನ್ನುವಂಥದ್ದು ಈ ಮಾಯ ನೋಡ್ರಿ, ಇದು ಆವರಿಸುವಂತಂದ್ರ ತನ್ನ ಸ್ವರೂಪದ ಬೆಳಕು ಕಾಣ್ಲಾರ್ದಂಗ್ ಮಾಡ್ಬಿಡ್ತದೆ. ಯಾವಾಗ ಈ ಕೆರೆಗಳಲ್ಲಿ ಒಂದು ಬಳ್ಳಿ ನೋಡ್ಬೇಕು, ಆ ಬಳ್ಳಿ ಹಬ್ಬಿರ್ತದ. ಆದ್ರ ಎಲ್ಲಿಂದ ಹಬ್ಬಿತದ? ನೀರಿನಿಂದ ಹಬ್ಬಿದಂತ ಆ ಒಂದು ಬಳ್ಳಿ ನೀರನ್ನೇ ಮುಚ್ಚಿ ಬಿಡ್ತದೆ. ಅದ್ರಂಗ ನಿನ್ನಲ್ಲೇ ತೋರಿದಂತ ಈ ಮಾಯ ಏನದ, ಈ ಅಜ್ಞಾನ ಏನದ, ಈ ಅವಿದ್ಯೆ ಏನದ, ನಿನ್ನನ್ನೇ ಮುಚ್ಚಿ ಹಾಕಿಬಿಟ್ಟದ. ಅದೇ ತಿಳಿಗೊಡ್ಲಾರ್ದಂಗ್ ಮಾಡಿದ. ಇದು ದೊಡ್ಡ ಅಜ್ಞಾನ. ಇದು ಅಜ್ಞಾನ ಅಂದ್ರೆ ಏನಂದ್ರ ನಿನ್ನನ್ನ ಕಾಣ್ಲಾರ್ದಂಗ್ ಮಾಡ್ಬಿಟ್ಟದ ಅದು ಮಾಯ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಯಾವಾಗ ಈ ಜ್ಞಾನ ಅನ್ನುವಂಥ ಒಂದು ತೆರೆ ಬಂದು ಬಿಡ್ತು ಅಂತಂದಾಗ, ಆ ಬೆಳಕು ಜ್ಞಾನ ಅನ್ನುವಂಥ ಸೂರ್ಯ ಬಂದು ಬಿಟ್ಟ ಅಂತಂದಾಗ ಈ ಅಜ್ಞಾನ ಅನ್ನುವಂಥ ಕತ್ತಲೆ ಕೇಳಿದೆ ಓಡೋಗ್ಬಿಡ್ತದ ನೋಡಿ ಒಂದು ಕ್ಷಣದಲ್ಲೇ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಇವತ್ತು ಸೂರ್ಯ ಬರ್ತಾನಂದ್ರ ಮುಂಜಾನೆ ಬರ್ತಾನ, ಸಂಜೆ ಕಡೆ ಹೋಗ್ಬಿಡ್ತಾನ, ರಾತ್ರಿ ಆಗಿಬಿಡ್ತದ, ಮತ್ ಮುಂಜಾನೆ ಬರ್ತಾನ, ಮಾತ್ರ ಹಿಂಗ ರುಟೀನ್ ನಡೀತಾ ಇರ್ತದ. ಆದ್ರ ಜ್ಞಾನ ಅನ್ನುವಂತ ಸೂರ್ಯ ನಿನ್ನಲ್ಲಿ ಬಂದು ಬಿಟ್ಟ ಅಂತಂದ್ರೆ ಯಾವತ್ತು ಬೆಳಕೆ, ಯಾವತ್ತು ಬೆಳಕು, ಮತ್ತ ಅದು ಹೋಗುವಂಥದ್ದಲ್ಲ.
ಜ್ಞಾನವನ್ನುವಂತ ಸೂರ್ಯ ಯಾವತ್ತೂ ಹೋಗಂಗಿಲ್ಲ. ಹಂಗಾಗಿ ಅಲ್ಲಿ ಅದಕ್ಕೆ ಮಹಾತ್ಮರು ಬಹಳಷ್ಟು ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಇದನ್ನ ಮಾಡ್ಕೊಂಡ್ರವ್ರು. ಇಲ್ಲಿ ಕೂಡ ಈ ಜಗತ್ತಿನ ತುಂಬಾ ಪರಬ್ರಹ್ಮ ಸ್ವರೂಪವನ್ನೇ ತುಂಬಿರುವಂಥದ್ದು. ಆದ್ರ ಅದರಲ್ಲಿ ಸೇರಿದಂತವನ್ನೆಲ್ಲ ಇಷ್ಟಿದ್ರೂ ಕೂಡ ನಾನು ಬ್ರಹ್ಮನಲ್ಲ, ನಾ ಜೀವ ಆತ್ಮ ಇದ್ದೀನಿ ಅಂತ ವಿಪರೀತ ಭಾವನೆ ಇಷ್ಟೆಲ್ಲ ಹೇಳಿದ್ರು. ಅದಕ್ಕೆ ಹೇಳಿದಾರೆ ಅವರು, ಒಳಗದೀಕರಣ ವೆನಿಪ ನಿರ್ವಿಕಾರ ಸಮದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಬೊಮ್ಮವನ್ನರಿವೆನೆಂದು ಬಳಲುವರು ಅಂತ ಬಹಳಷ್ಟು ವಿಚಾರಗಳನ್ನ ನಮಗೆ ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಹಿಂಗಾಗಿ ವಿಪರೀತ ಭಾವನಾ ರೂಪ ತೆರೆಗಳನ್ನ ಬಿಡುವಂಥದ್ದು, ಬಿಟ್ಟು ಸಹಜ ಆನಂದದಲ್ಲಿ ಇರುವಂಥದ್ದು, ಇದು ಅಮಳ ಯೋಗ ಅಂತ ಕೂಡ ಹೇಳ್ತಾರೆ. ಶರೀರ ನಾನನ್ನುವಂಥದ್ದು, ಜಗತ್ತು ಸತ್ಯ ಅನ್ನುವಂಥದ್ದು, ನಾ ಮಾಡುವಂತ ಸಂಸಾರ ಸತ್ಯ ಅನ್ನುವಂಥದ್ದು, ಎಲ್ಲ ಸತ್ಯ ಅಂದಾಗ ಇವೆಲ್ಲ ನಡೀತಾ ಇದ್ದಾವಲ್ಲ, ಅವನ್ನ ಆ ತೆರೆಗಳನ್ನ ತೆಗೆದು ಹಾಕುವಂಥದ್ದು. ಇವು ಯಾವ ಸತ್ಯ ಅಲ್ಲ, ಇವು ಮಿಥ್ಯೆ ಅದಾವ. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಂಡಿದಾರ. ನಾ ಮಾಡುವಂಥದ್ದು ಹೆಂಗೈತಪ್ಪ ಅಂದ್ರ ಕನಸಿನಂಗ ಅಂತ ಹೇಳಿದಾರ ಅಂದಾಗ ಮುಗಿದ ಹೋಯ್ತಲ್ಲಿ. ಅದಕ್ಕೆ ಈ ರೀತಿ ಎಲ್ಲ ತೆರೆಗಳನ್ನಲ್ಲಿ ತೆಗೆದಾಗ, ಅಜ್ಞಾನ ಅನ್ನುವಂಥದ್ದು ಎಲ್ಲಾ ತೆರೆಗಳನ್ನಲ್ಲಿ ತೆಗೆದು ಹಾಕಿದಾಗ ಸಹಜ ಆನಂದವಾಗಿರುವಂಥದ್ದು ಏನದದು ಅಮಳ ಯೋಗ ಅಂತ ಕೂಡ ಹೇಳ್ತದೆ. ಯೋಗ ನೋಡ್ರಿ ಹೆಂಗೈತೆ, ಇಷ್ಟು ತಿಳ್ಕೊಳ್ಳುವಂಥದ್ದು. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಇಲ್ಲಿ ಮತ್ತೆ 4ನೇ ನುಡಿಯಲ್ಲಿ ಹೇಳ್ತಾರ, ಶಿವಜೀವರೊಡನಿರ್ದ ಭೇದ ಅಪರೋಕ್ಷಮೆನಿಸುವ ಜಾಡ್ಯ ಧರ್ಮಗಳ ನೇತಿಗಳೆದುಳಿದ ಅವಿರಳ ಚಿದಾನಂದಮಯನಾದ ಶಂಭು ಲಿಂಗವೇ ತಾನೆನಿಸಿ ತೋರಿತಿಹುದೇ ನಿಜ ಯೋಗ. ಎಷ್ಟು ಚಂದ ಹೇಳ್ತಾರ ಅವರು. ಬಹಳಷ್ಟು ಅದ್ಭುತವಾದಂತ ವಿಚಾರಗಳನ್ನ ಹೇಳ್ತಾರೆ. ಸುಮ್ಮನೆ ಮೆಲಕ್ ಹಾಕದಷ್ಟೇ ಕೇಳಿ. ಈ ಶಾಸ್ತ್ರ ನಿಜಗೊಂಡ್ರೆ ಶಾಸ್ತ್ರ ಹೆಂಗ ಐತಿ ಅಂತಂದ್ರ ಕೇಳ್ಬೇಕು. ರಾಶಿ ಮಾಡ್ತಾರಿಲ್ಲ, ಯಾಕೆ ಹೋಗ್ತಾರ ರಾಶಿ ಮಾಡಾಕ? ಪಾಪ ಬಡವರು ಅಷ್ಟಿದ್ದವ್ರು, ಶ್ರೀಮಂತರೇನ್ ಮಾಡಂಗಿಲ್ಲ ಬಿಡ್ರಿ, ಅದ್ ತಗೊಂಡು ಎಲ್ಲ ಇಟ್ಕೊಂಡ್ ದುಡ್ಡು ಮಾಡ್ಕೊಂಡು ಕೂಡ್ತಾರ. ಸ್ವಲ್ಪ ಬಡವ್ರು ಆದವ್ರು ದುಡಿಬೇಕು ಅಂತ ಇಷ್ಟ ಆಸೆ ಉಳ್ಳಂತವ್ರು, ಎಲ್ಲೋ ಒಂದು ಶ್ರೀಮಂತರು ಬಹಳಷ್ಟು ಬೆಳೆದಾರ ಅಂದಗಳನ್ನ ಇವ್ರು ಹೋಗ್ತಾರ ರಾಶಿ ಮಾಡ್ಕೋತಾರ. ಯಾಕಂದ್ರೆ ಒಂದು ವರ್ಷ ಜ್ವಾಳ ಮತ್ತೆ ಏನಾದ್ರು ಗೋಧಿ ಅದೇನಾರ ಇದ್ರ ಒಂದ್ ವರ್ಷ ತಿನ್ನಕ್ ಬರ್ತದ್ರಿ, ಅದಕ್ಕ ರಾಶಿ ಇದು ಸುಗ್ಗಿ ಹೋಗಿನ್ರಿ ಅಂತ ಹೇಳ್ತಾರ. ಹೌದಿಲ್ಲ? ತಂದು ಅದನ್ನ ತಮ್ಮ ಮನೇಲಿ ಇಟ್ಕೊಂಡು ದಿವ್ಸ ಒಂದಿಷ್ಟು ಮಾಡ್ಕೊಂಡು ತಿನ್ಕೊಂತ ಹೋಗ್ಬಿಡ್ತಾರೆ. ಯಾಕಂದ್ರೆ ಒಂದ್ ಸಲ ಅವ್ರು ತಂದು ಬಿಟ್ಟಾರ ಸುಗ್ಗಿ ಒಳಗೆ. ಅದ್ರಾಗ ಇದು ಜ್ಞಾನದ ಸುಗ್ಗಿ, ಇದನ್ನ ಚೆನ್ನಾಗಿ ಬಳಕೊಳ್ಳುವಂಥದ್ದು. ಇದು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಬಳಕೋಬೇಕು ಇದನ್ನ. ಅದಕ್ಕೆ ಸಿದ್ಧಾರೂಢ ಹೇಳ್ತಿದ್ರ, ಬರೀ ಮಠದಾಗ ಬರುವಂತ ಒಂದು ಆಸ್ತಿ ಸಂಪತ್ತು, ರೊಕ್ಕ ಎಷ್ಟು ಬಂತು, ರೂಪಾಯಿ ಎಷ್ಟು ಬಂತು, ಬಂಗಾರ. ಯಾಕಂದ್ರೆ ಬಹಳಷ್ಟು ಮಂದಿ ಭಕ್ತರು ಇರ್ತಾರ ನೋಡ್ರಿ, ಇದ್ರಾಗ ಬಾಳ ಭಾವವಂಗ್ಲ. ಯಾಕಂದ್ರೆ ಜ್ಞಾನದಲ್ಲಿ ಬಹಳಷ್ಟು ಜನ ಇದ್ರಾಗ ತತ್ಪರರಾಗಕ್ ಸಾಧ್ಯ ಇಲ್ಲ. ಅದಕ್ಕೆ ಅವಾಗ ಸರ್ಪಭೂಷಣರು ಅವಾಗ ಹೇಳ್ಯಾರ, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪಿನೆಂಬೆ ಭ್ರಮೆ ಯಾಕು ಅಂತ ಹೇಳಿದಾರ ಅವರು. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪಿನೆಂಬ ಭ್ರಮೆ ಯಾಕೆ ಭ್ರಮೆಯೋ ನಿನಗೆ ಅಂತರ್ಗೆ ಹೇಳ್ತೀನಂತ. ಅಧಿಕಾರಿಗಳಿಗೆ ಹೇಳುವಂಥದ್ದು ಜ್ಞಾನ. ಅದಕ್ಕೆ ಎಲ್ರು ಬರಂಗಿಲ್ಲ ನೋಡ್ರಿ. ರೊಕ್ಕ ರೂಪಾಯಿ ಹೆಣಸೋದು ಅದ್ರಾಗ ಜಾಸ್ತಿ ಇರುವಂತರ 4 ಸಲ ಶಾಸ್ತ್ರ ಮಾಡ್ತಾ ಇದ್ರು ಸಿದ್ಧಾರೂಢರು. ಅಂತ ಸಂದರ್ಭದಾಗ ಇವತ್ತು ಎಷ್ಟು ರೊಕ್ಕ ಬಂದು, ಯಾರು ಬಂಗಾರ ಹಾಕಿದ್ರು, ಇವತ್ತು ಯಾರು ಬೆಳ್ಳಿ ಹಾಕಿದ್ರು ಅಂತ ಬರೀ ಅದ್ರಲ್ಲೇ ಯೋಚನೆ ಮಾಡುವಂತ ಒಂದು ಭಕ್ತರ ವೃಂದ ಇತ್ತು ಅಲ್ಲಿ. ಅವ್ರು ಹೇಳ್ತಿದ್ರು, ಅಯ್ಯೋ ಅದಕ್ಕೆ ಯಾಕೆ ಬಡದಾಡ್ತಿರೋ, ನಾಶ ಆಗಿ ಹೋಗುವಂತ ಬಂಗಾರ ಬೆಳ್ಳಿಗೆ ಇಲ್ಲಿ ಮುತ್ತುರತ್ನ ಬೀಳ್ತಾ ಇದ್ದಾವೆ, ಇವನ್ ಬಳಕೊಡ್ರಿ ಅಂತಿದ್ರು ಅಂತ. ಅಂತ ಅದ್ಭುತ ವಾಕ್ಯಗಳು ಹೇಳಿದ್ರ. ಅದಕ್ಕೆ ಹೇಳ್ತಾರ, ಈ ರೀತಿ ಇದು ರಾಶಿ ಎಷ್ಟು ಸಿಗ್ತದೆ ಅಷ್ಟು ಬಳಕೊಂಡ್ಬಿಡೋದು. ಆಮೇಲೆ ಕುಂತು ತಿನ್ನೋದು ಒಂದು ಕಡೆ. ಎಷ್ಟು ಸಾಧ್ಯ ಆಗ್ತದಷ್ಟು ಶ್ರವಣ ಮಾಡೋದು. ಆಮೇಲೆ ಅದನ್ನ ಮೆಲಕ್ ಹಾಕೋದು, ಚೆನ್ನಾಗಿ ಮೆಲಕ್ ಹಾಕೋದು. ನೋಡ್ರಿ ಎಂತ ಅದ್ಭುತವಾದಂತ ವಿಚಾರಗಳು. ಅದನ್ನ ಮೆಲಕ್ ಹಾಕ್ತಾ ಆಮೇಲೆ ನಿಧಿಧ್ಯಾಸನಕ್ಕೆ ಹೋಗಿ ಚೆನ್ನಾಗಿ ಅಲ್ಲಿ ಆನಂದವನ್ನ ಅನುಭವಿಸೋದು. ಇದು ಅಂತ ಅದ್ಭುತವಾದಂಥದ್ದು ಇದು. ಇಲ್ಲಿ ಕೂಡ ಏನ್ ಹೇಳ್ತಾರ ಅವರು, ಶಿವಜೀವರೊಡನಿರ್ದ ಭೇದ ಅಪರೋಕ್ಷಮೆನಿಸುವ. ಏನ್ ಹೇಳ್ತಾರ ಇಲ್ಲಿ? ಶಿವಜೀವರ ಈ ತತ್ ಪದಾರ್ಥ ರೂಪವಾದಂತ ಶಿವನಲ್ಲಿ ತತ್ ತ್ವಂ ಅಸಿ. ತತ್ ಅಂದ್ರ ಅಲ್ಲಿ ಶಿವ, ತ್ವಂ ಅಂದ್ರ ನೀನು ಜೀವಾತ್ಮ, ಇದು ಅಸಿ ಅಂದ್ರೆ ಇದ್ದಿ ಅನ್ನುವಂತ ವಿಚಾರ. ಇಲ್ಲಿ ತತ್ಪದಾರ್ಥ ರೂಪ ಶಿವನಲ್ಲಿ ಏನೈತಪ್ಪ ಅಂತಂದ್ರ ಮಾಯ ಉಪಾಧಿಯಿಂದ ಅಲ್ಲಿ ಪರೋಕ್ಷತ್ವ ಅನ್ನಿಸ್ತದ. ಅಂದ್ರೆ ಶಿವ ಅಲ್ಲಿ ಇದ್ದಾನ ಅನ್ನುವಂಥದ್ದು ಅಲ್ಲ. ಆಮೇಲೆ ಈ ಪರೋಕ್ಷ ತತ್ವ ತೋರ್ತದಲ್ಲಿ
ಪರೋಕ್ಷತ್ವ ತೋರ್ತದಲ್ಲಿ ಎಲ್ಲಿ ಶಿವ ಇದಾನ ಅನ್ನುವಂಥದ್ದು ಪರೋಕ್ಷತ್ವ ತೋರ್ತದಲ್ಲಿ. ಆಮೇಲೆ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಇದು ಮಾಯ ಉಪಾಧಿ, ಶಿವನಿಗೆ ಮಾಯ ಉಪಾಧಿ. ಮತ್ತೆ ಅವಿದ್ಯೋಪಾಧಿ ಅಂದ್ರ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಅದು ಪದಾರ್ಥವಾದ ಜೀವಾತ್ಮ. ಆ ಜೀವಾತ್ಮ ಇಲ್ಲಿ ಏನಂದ್ರ ಅಪರೋಕ್ಷತ್ವ ತೋರ್ತದೆ. ಹೆಂಗಂದ್ರೆ ನಾನು ಜೀವಾತ್ಮ ಇದ್ದೀನಿ, ನಾನು ಕಿಂಚಿಜ್ಞತ್ವದಿಂದ ಕೂಡಿದ್ದೀನಿ, ಯಾಕಂದ್ರೆ ನನಗೆ ಜನನ ಮರಣ ಅದಾವ, ನನಗೆ ದುಃಖ ಐತೆ ಅಂತ ಈತ ಬಡಬಡಿಸ್ಕೊ ಅಂತ ಈತ ಕುಂತಾನೆ. ಯಾತ ಕೂತ್ಕೊಳ್ಳೋದಂದ್ರ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈ ರೀತಿ. ಈಗ ಪರೋಕ್ಷ ಮತ್ತೆ ಅಪರೋಕ್ಷ. ಪರೋಕ್ಷದಲ್ಲಿರುವಂತದ್ದು ಶಿವ, ಅಪರೋಕ್ಷದಲ್ಲಿರುವಂತದ್ದು ಇದು ಪದಾರ್ಥದ ಮೊದಲ ಇರುವಂತ ಪದಾರ್ಥದಲ್ಲಿ ನೀನು ಅಂದ್ರೆ ಜೀವಾತ್ಮ ಇರುವಂತದ್ದು. ಈ ಉಪಾಧಿಗಳ ಧರ್ಮ ಇದು ಈ ರೀತಿ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ ಜೀವಾತ್ಮ, ಮಾಯಲ್ಲಿ ಪ್ರತಿಬಿಂಬಿಸಿದ ಶಿವ, ಇವೆರಡು ಈ ಪರೋಕ್ಷ ಮತ್ತು ಅಪರೋಕ್ಷತ್ವಗಳು ಈ ಉಪಾಧಿಗಳ ಧರ್ಮಗಳು ಆಗಿದಾವೆ. ಆದ್ರೆ ಇದು ಚೈತನ್ಯದಲ್ಲಿ ಐತೇನು ಅಂದ್ರ ಈ ಉಪಾಧಿಗಳು ಇಲ್ಲದೆ ಇರುವಂತದ್ದು ನಿನ್ನ ಚೈತನ್ಯ. ಈ ಚೈತನ್ಯದಲ್ಲಿ ಇವು ಯಾವೂ ಇಲ್ಲ, ಯಾವ ಉಪಾಧಿಗಳು ಇಲ್ಲ ಅಲ್ಲಿ. ಈ ರೀತಿ ಯಾಕಂತಂದ್ರ ಅಸಿ ಪದದ ಈ ವಾಚ್ಯಗಳಾದಂಥ ಈ ಪರೋಕ್ಷ ಅಪರೋಕ್ಷಗಳನ್ನ ಎರಡು ತೆಗೆದುಹಾಕುವಂಥದ್ದು, ವಾಚ್ಯಾರ್ಥಗಳನ್ನ ತೆಗೆದುಹಾಕುವಂಥದ್ದು. ಈತ ಸರ್ವಜ್ಞತ್ವಾದಿಗಳಿಂದ ಕೂಡಿದಂತ ಶಿವ, ಜಗತ್ತಿನ ಸೃಷ್ಟಿ ಮಾಡಿದಂಥ ಶಿವ. ಆಮೇಲೆ ಈತ ಅವಿದ್ಯೆಯಲ್ಲಿ ಉಪಾದಿಯಿಂದ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ನಾ ಜೀವಾತ್ಮ ಜನನ ಮರಣಕ್ಕೆ ಗುರಿಯಾಗಿದ್ದೀನಿ ಅಂತನ್ನುವಂಥ ದುಃಖದಿಂದ ಕೂಡಿದಂತ ಇದು. ಇವೆರಡು ವಾಚ್ಯಾರ್ಥ ರೂಪದಲ್ಲಿ ತೆಗೆಯುವಂಥದ್ದು ಲಕ್ಷ್ಯಾರ್ಥದಲ್ಲಿ ನೋಡಿದಾಗ. ಯಾಕಂದ್ರ ಉಳಿದಿದ್ದು ಈ ವಾಚ್ಯಾರ್ಥ ಭಾಗ ಎಲ್ಲವನ್ನ ತೆಗೆದುಹಾಕುವಂಥದ್ದು. ತೆಗೆದುಹಾಕಿದಾಗ ಉಳಿದ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾದಂಥ ಇಲ್ಲಿ ದೇಶ ಕಾಲ ವಸ್ತು ಯಾವಕ್ಕೂ ಸಿಗದೆ ಇರುವಂತ. ಈಗ ಒಂದು ದೇಶದಾಗ ಅದನ್ರಿ ಇಂತಲ್ಲಿ ಇಲ್ರಿ, ಅಲ್ಲೇ ಅದನ್ರಿ ಇಂತಲ್ಲಿ ಇಲ್ರಿ, ಎಂತ ಪರಿಪೂರ್ಣವಾದಂಥದ್ದು ಭಗವಂತ ಪರಮಾತ್ಮ ಹೆಂಗಿದಾನ, ಪರಿಪೂರ್ಣ ಆಗಿದಾನ. ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ನೋಡಕ್ ಆಗ್ತದೆ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ ಅಂತ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ಹೇಳ್ತಾರ? ಗುಡಿ ಗುಂಡಾರದಲ್ಲಿ ನಾವು ದೇವ್ರನ್ನಿಟ್ಟು ಪೂಜೆ ಮಾಡ್ತೀವಿ. ಯಾತಕ್ಕ ಅಂತಂದ್ರ ಅಲ್ಲಿ ಅವರವರ ಒಂದು ಮತಿಗೆ ಅನುಗುಣವಾಗಿ ಅಲ್ಲಿ ಹೇಳ್ಕೊಂಡು ಬಂದಿದಾರ. ಈಗ ಸಣ್ಣ ಮಗು ಆನಿ ಅಂತಂದಾಗ ಆನೆ ತಂದು ಕೊಡಕ್ ಆಗ್ತದೆ? ಏನ್ ತಂದು ಕೊಡ್ತಾರ ಅವಾಗ? ಸಣ್ಣ ತಂದಿ ಹೋಗಿ ಒಂದಿಷ್ಟು ಕಟ್ಟಿಗೆ ಆನೆ ಅಲ್ಲಿ ಎಲ್ಲೋ ಚನ್ನಪಟ್ಟಣ ಅಂತಲ್ಲಿ ಇಂತಲ್ಲಿ ಆನೆ ಮಾಡ್ಯಾರಪ್ಪ ಅಂತ ಹೇಳ್ಬಿಟ್ಟು ತಂದಿಷ್ಟ ಎಪ್ಪಟ್ಟ ಆ ಕೂಸು ಆನೆ ಆಡ್ಕೊ ನಮ್ಮಪ್ಪ ಆನೆ ತಂದ ಅಂತ ಕೂತಿತ್ತು. ದೊಡ್ಡವನಾದಂದ್ರೆ ಮತ್ತೆ ನಿಜವಾದ ಆನೆ ಆ ಊರಿಗೆ ಬಂತು, ಅಚಾನಕ್ ನೋಡಿದ, ಓ ಆನೆ ಹಿಂಗ ನಮ್ಮಪ್ಪ ಇಂತ ತಂದು ಕೊಟ್ಟಿದ್ನಲ್ಲಿ ಇದೇ ಆನೆ ಅಂತ ತಿಳ್ಕೊಂಡಿದ್ದೆ ನಾನು ಅಂತ ಹೇಳ್ತದ. ಹೇಳಿ ಆಮೇಲೆ ದೊಡ್ಡ ಆನೆ ಖರೆ ಆನೆಯನ್ನ ನೋಡಿ ಆ ಒಂದು ಕಟ್ಟಿಗೆ ಆನೆ ಅಂತ ಬಿಸಾಕಿ ಬಿಟ್ಟದ. ಆನೆ ನೋಡ್ಬಿಟ್ನಪ್ಪ ಅಂತ ಅನ್ನುವಂತ ಭಾವ ಬರ್ತದಿಲ್ಲ. ಅದಕ್ಕೆ ಈ ಸಣ್ಣ ಮಕ್ಕಳಿಗೆ ಹೆಂಗ್ ಕಟ್ಟಿಗೆ ಹಂಗ ಅದ್ರ ಹೆಂಗ ಭಕ್ತಿ ಭಾವ ಬರ್ಲಿ, ಮನಸ್ಸು ಶುದ್ಧ ಆಗ್ಲಿ, ಅವರು ಒಂದು ಆ ಭಕ್ತಿ ಮಾರ್ಗದಲ್ಲಿ ನಡೀಲಿ, ಒಂದು ಕ್ರಮವಾಗಿ ನಡೀಲಿ. ಅವರು ಯಾವ್ದು ಅಧರ್ಮ ಮಾಡಿದೇನೆ ಒಳ್ಳೆ ದೇವ್ರ ದಿಂಡ್ರ ಅನ್ನುವಂತ ಭಯ ಭಕ್ತಿ ಬರ್ಲಿ ಅನ್ನುವಂಥದ್ದಾಗೆ ದೇವ್ರ ದಿಂಡ್ರ ಮಾಡಿದಾರೆ ಅವರು. ಮತ್ತೀಗ ಅದೇ ಕೊನೆವರೆಗೂ ಅದೇ ದೇವ್ರು ಇಷ್ಟೇ ಅದನ್ನ ಅಷ್ಟೇ ಪರಿಚಯ ತಗೊಳಪಡ್ತೀಯನು ಪರಮಾತ್ಮನ್ನ. ಅದನ್ನ ನೀನ್ ಯಾವಾಗ ಕ್ರಮವಾಗಿ ಗುರು ಮುಖಾಂತರ ತಿಳ್ಕೊಂಡು ತಿಳಿಸಿದಿ ಅವಾಗ ಪರಿಪೂರ್ಣವಾದಂತ ಪರಮಾತ್ಮನ ಸ್ವರೂಪ ನಿನಗೆ ಗೊತ್ತಾಗ್ತದೆ, ಅರ್ಥ ಆಗ್ತದೆ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸ್ವರೂಪ. ಯಾವಾಗ ನಾನು ಈ ಜಗತ್ತಿನೊಳಗೆ ಇದ್ದೀನಿ ಅನ್ನುವಂಥದ್ದು ನಮಗ ಆಗಿರ್ತದ. ಆದ್ರೆ ಗುರು ನೋಡ್ರಿ ಹೆಂಗ್ ಮಾಡ್ತಾನೆ. ಇಷ್ಟೇ ಇದ್ದವನು ಬ್ರಹ್ಮಾಂಡ ನನ್ನ ಒಳಗಡೆ ಇದೆ ಅನ್ನುವಂತ ತೋರ್ಸಂತದ ತಾಕತ್ತು ಸದ್ಗುರುವಿಗೈತ್ರಿ. ನಾವೇನ್ ಅನ್ಕೊಂಡಿದ್ವಿ, ಜಗತ್ನೆಲ್ಲ ಹುಟ್ಟಿವ್ರಿ, ನಾವ್ ಸಾಯ್ತೀವ್ರಿ ಅಂತ 84 ಲಕ್ಷ ಜೀವರಾಶಿಯಿಂದ ಹೊತ್ಕೊಂತ ಕುಂತ ನಾವು ಈ ಜಗತ್ತಿನೊಳಗೆ ಹುಟ್ಟಿದೀವಿ, ಇಲ್ಲೇ ಸಾಯ್ತೀವಿ, ಎಷ್ಟು ಜನ್ಮ ಬಂದ್ರು ಇದ್ರಲ್ಲೇ ಹುಟ್ಟಬೇಕ್ರಿ, ಇದ್ರಲ್ಲೇ ಬೆಳಿಬೇಕ್ರಿ ಚಿಂತ ಭಾವನೆ ಉಟ್ಕೊಂಡು ಪುನರಪಿ ಜನನಂ ಪುನರಪಿ ಮರಣ ಅಂತ ಹಿಂಗ ಸಾಯ್ತಾ ಇದ್ದೀವಿ. ಸದ್ಗುರು ಹೆಂಗ್ ಮಾಡ್ತಾನೆ ನಮಗ, ಓಯ್ ಜಗತ್ತೆಲ್ಲೈತೋ, ಜಗತ್ತಿನೊಳಗೆ ನೀನಿದೆ, ನಿನ್ನೊಳಗ್ ಜಗತ್ತೈತೆ, ನಿನ್ನೊಳಗ್ ಜಗತ್ತೈತೆ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ತೈತೆ. ತಿಳ್ಕೋ. ಈ ಪ್ರಮಾಣಕ್ಕೆ ತಗೊಂಡ್ ಹೋಗ್ತಾನಂದ್ರ ನಾವ್ ಎಷ್ಟು ಪುಣ್ಯಾತಮ್ರಿ. ನಾವು ಇಷ್ಟೇ ಅಂತ ತಿಳ್ಕೊಂಡವರು ಅಖಂಡ ಪರಬ್ರಹ್ಮ ಸ್ವರೂಪನೇ ನಾವ್ ಆಗ್ಬಿಡ್ತೀವಿ ಅಂದ್ರೆ 14 ಲೋಕಗಳ ಒಡೆಯ
ಆ ಬ್ರಹ್ಮವನ್ನ ತಿಳ್ಕೊಳಕ್ ಹೋಗೋ ಬ್ರಹ್ಮನೇ ಆಗ್ತಾನ, ಪರಮಾತ್ಮನನ್ನ ತಿಳ್ಕೊಳಕ್ ಹೋಗೋ ಪರಮಾತ್ಮನೇ ಆಗ್ತಾನ ಅಂತ ಇಂಥ ಒಂದು ವಿಚಾರವನ್ನ ಹೇಳ್ಬಿಡ್ತಾನಲ್ಲ. ಅದಕ್ಕೆ ಎಂತಾತ ಗುರುದೇವನು ಬಹಳ ಅಂಧಾಕರ್ನುಳ್ಳಾತನು, ಕಾಂತೆ ನೀ ಬಾರೆಂದು ಏಕಾಂತ ಕರೆದೊಯ್ದು ಎಂತ ಮಾತು ಹೇಳಿದನೋ ನೋಡ್ರಿ. ಎಂತ ಅದ್ಭುತವಾದಂತ ಶರಣರು ಕುಣಿದು ಹಾಡಿದ್ರು ಇದನ್ನ. ಅದಕ್ಕ ಏನ್ ಹೇಳ್ತಾರ ಅಂದ್ರ, ದೇಶ ಇಷ್ಟೇ ದೇಶ ಅಷ್ಟೇ ದೇಶ ತಿಳ್ಕೊ. ನಿಜವಾದ ಪರಮಾತ್ಮ ಎಲ್ಲನ ಬರೀ ಗುಡಿ ಗುಂಡಾರ್ದ ಅದಕ್ಕೆ ಕಲ್ಲು ದೇವರು ನಂಬಿ ನೀ ಕೆಡುವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡಿಲಿಲ್ಲ. ಬರೀ ಕಲ್ಲು ದೇವ್ರು ನೋಡ್ಬಿಟ್ಟು ಅದೇ ದೇವ್ರು ಅಂತ ಅಲ್ಲೇ ನೀನ್ ಭಾವ ಇಟ್ಕೊಂಡು ಸತ್ತು ಹೋಗ್ತೀರಿ. ಎಷ್ಟು ಜನ್ಮಗಳಿಂದ ಹಿಂಗೆ ಸಾಯ್ತಿದ್ ಗೊತ್ತಿಲ್ಲ ನಿನಗ. ಅದಕ್ಕೆ ಬಲ್ಲಿದ ಗುರು, ಎಲ್ಲವನ್ನ ಬಲ್ಲಂತ ಗುರು, ನಿಜ ಶಿವನನ್ನ ತೋರಿಸುವಂತ ಸದ್ಗುರುವನ್ನ ನೀ ಪಡಿಲಿಲ್ಲ. ಆತನ ಮಾತ್ ನೀ ನಂಬಲಿಲ್ಲ, ಆತನ ಹತ್ರ ನೀ ಹೋಗ್ಲಿಲ್ಲ, ಆತನ ಮಹಿಮೆ ನಿನ್ಗೆ ಅರ್ಥ ಆಗ್ಲಿಲ್ಲ. ಯಾವಾಗ ಅದಕ್ಕೆ ಹೇಳ್ತಾರ, ಅಲ್ಲಿ ಹೋದಾಗ ನಿನಗೆ ನಿಜ ಪರಮಾತ್ಮ ಎಲ್ಲಿ ಅದಾನ ಅನ್ನೋದು ಗೊತ್ತಾಗ್ತದೆ. ಬರೀ ನೀನ್ ಅಲ್ಲೇ ನೋಡ್ತೀನಿ ಇಲ್ಲೇ ನೋಡು, ನಿನಗೇನ್ ಬೇಡ ನಂಗ್ಲಿ 10 ವರ್ಷ ಸಾಯ್ತಿದ್ದೆ ಸಾಯಿ ಅಂತಾರ ಅವ್ರು. ಏನ್ ಬಾಬಾ ನಿನಗೆ ಹೇಳ್ತೀನಿ ಕರೆದು ಹೇಳ್ತೀನಿ ಅಂತಾರೆ ಮಹಾತ್ಮರು. ಹೇಳಂಗಿಲ್ಲ. ನೀ ಮಾಡಿ ಏನ್ ಮಾಡ್ತಿ ಮಾಡಪ್ಪ, ನಿನ್ಗೆ ಯಾವ್ದು ಬೇಡ ಅನ್ನಂಗಿಲ್ಲ. ಅದ್ರ ನಿಜ ವಸ್ತು ನನಗ್ ದುಃಖ ಆಗ್ಯದಪ್ಪ, ಜನನ ಮರಣ ಆಗ್ಯದ, ನನಗೆ ಜನನ ಮರಣ ಅನ್ನುವಂಥ ದುಃಖ ಬಹಳ ಐತಿಪ್ಪ, ಇದರಿಂದ ನಾ ಬಿಡುಗಡೆ ಹೊಂದಬೇಕಂತ ಬಂದಂತ ಒಂದು ಅಧಿಕಾರಿ ಹೇಳ್ತಾರ ಅವ್ರು. ಅಷ್ಟೇನೆ ಹೊರತಾಗಿ ನೀ ಏಟನ ಸುತ್ತರಿ, ಏಟನ ನೀನ್ ಪೂಜಾ ಮಾಡು, ಪುರಸ್ಕಾರ ಮಾಡು, ಕರ್ಮಗಳನ್ನ ಮಾಡು, ನೀ ಏನ್ ಮಾಡು, ಅವ್ರೇನ್ ನೀನ್ ಮಾಡ್ಬೇಡ ಅಂತ ಯಾರು ಏನ್ ಹೇಳಂಗಿಲ್ಲ. ಮಹಾತ್ಮರು ಹೇಳೋದಿಲ್ಲ. ನಮಗೆ ದುಃಖ ಆಗ್ಯದ, ಜನನ ಮರಣ ದುಃಖ ಆಗ್ಯದ ಅಂತ ಸದ್ಗುರುವಿಗೆ ಶರಣಾಗತನಾದ್ರೆ ಅವ್ರು ಬಿಡಿಸ್ತಾರ. ಬಿಡಿಸಿ ನೋಡು ನಿಜವಾದ ಪರಮಾತ್ಮ ಎಲ್ಲಿದ್ದಾನ ಅಂತ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ನಿನ್ನೊಳಗಡೆ ಇರುವಂತ ಪರಮಾತ್ಮ ಹೊರಗಡೆನೂ ಇದ್ದಾನ, ಎಲ್ಲ ಕಡೆ ತುಂಬಿದಾನ, ಆತ ದೇಶ ಕಾಲ ವಸ್ತು ಪರಿಚಯದ ರಹಿತನಾಗಿದ್ದಾನ. ಎಲ್ಲ ನೀನೇನ್ ನೋಡ್ತಿದಿ ಪ್ರತಿಯೊಂದು ಅಣುರೇಣು ತುಮಕಾಶದಲ್ಲಿ ಭಗವಂತ ತುಂಬಿದಾನ ಅಂತ ಸದ್ಗುರು ನಿನಗೆ ತಿಳಿಸಿ ಕೊಡ್ತಾನ. ಶರೀರ ನಿನ್ನೊಳಗೈತೆ. ನಾವು ಅನ್ಕೊಂಡು ಮೊದಲು ನಮ್ಗೆ ಏನ್ ಅನಿಸಿತ್ತು, ಶರೀರದೊಳಗ ಆತ್ಮ ಪರಮಾತ್ಮ ಅದನ್ನ, ಶರೀರದಲ್ಲಿ ಈ ಶರೀರದ ಒಳಗಡೆ ಪರಮಾತ್ಮ ಇದ್ದಾನ ಅಂತ ಹೇಳ್ತಾರ. ಮತ್ತೆ ಬರ್ತಾ 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 ನಾವೇನು ಗುರು ವಾಕ್ಯ ಕೇಳಿ ದೊಡ್ಡವರಾಗ್ಬೇಕಾಗ್ಯದ. ಇಲ್ಲಿ ಶರೀರದಿಂದ ದೊಡ್ಡವರಲ್ಲ, ಇಲ್ಲಿ ಶರೀರ ಸಂಬಂಧನೇ ಇಲ್ಲ. ಇಲ್ಲಿ ಶರೀರ ನಮ್ಗೆ ಇಷ್ಟ ಐತ್ರಿ, 60 ಐತ್ರಿ, 70 ಐತ್ರಿ, ನಾವು ಬಾಳ ದೊಡ್ಡವ್ರು ಅಂತ ಅಲ್ಲ. ಇಲ್ಲಿ ಶರೀರ ಸಂಬಂಧ ಇಲ್ಲವೇ ಇಲ್ಲ. ಯಾವಾಗ ನಾವು ಗುರು ಮುಖಾಂತರ ಕೇಳ್ತಾ ಹೋಗ್ತೀವಿ ಅವಾಗ ಬಹಳಷ್ಟು ದೊಡ್ಡವರಾಗಿಬಿಡ್ತೀವಿ. ಆ ಪ್ರಕಾರ ನಡ್ಕೊಂಡು ಹೋದಾಗ ಅವಾಗ ಏನಾಗ್ತದ, ಅಯ್ಯೋ ಶರೀರ ನಿನ್ನೊಳಗೈತೋ, ನಿನ್ನೊಳಗ್ ತೋರಕತ್ತದ, ಶರೀರ ಹೆಂಗ್ ತೋರಕತ್ತದ, ಮಾಯೆಯಿಂದ ತೋರಕತ್ತದ ನೋಡು, ಎಚ್ಚರಿಕೆಯಾಗ. ಶರೀರ ಇವೆಲ್ಲ ನಿನ್ನೊಳಗೆ ತೋರಕತ್ತದ, ಅದಕ್ಕೆಲ್ಲ ಆಧಾರವಾಗಿರುವಂತವ್ನು ಯಾರು, ನೀನೇ ಇದಿ ಅಂತ ಇಂಥ ಒಂದು ಉಪದೇಶದ ವಾಕ್ಯಗಳನ್ನ ನೀಡ್ತಾನಲ್ಲ ಸದ್ಗುರು. ನೋಡ್ರಿ ಇಲ್ಲಿ ಇದಕ್ಕೇನ್ ಹೇಳ್ತಾರ ಅಂತಂದ್ರ, ಇಲ್ಲಿ ಕೂಡ ಬಹಳ ಇದಕ್ಕೆ ಈ ರೀತಿ ತಿಳ್ಕೊಳ್ಳುವಂಥದ್ದು ಅಖಂಡ ಆ ಒಂದು, ಯಾಕಂದ್ರ ದೇಶ ಕಾಲ ವಸ್ತು ಪರಿಚಯದ ರಹಿತನದ ಚಿದಾನಂದಮಯ ಗುರು ಶಂಭುಲಿಂಗವೇ ಅಂದ್ರೆ ಅಖಂಡ ಪರಬ್ರಹ್ಮವೇ ತಾನಾಗಿರ್ತೀನಿ, ನಾನು ಇದ್ದೀನಿ ಅನ್ನುವಂತ ಭಾವ ನಮ್ಮಲ್ಲಿ ಆ ದೃಢ ಆದಾಗ ಅದಕ್ಕೆ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಹೇಳ್ತಾರೆ. ಆ ಸ್ವಸ್ವರೂಪಾಕಾರ ವೃತ್ತಿ ಏನ್ ಅದೇ ಪ್ರಕಾರದಿಂದ ಇರುವಂತ ಭಾವ ಅದು ನಿಜ ಯೋಗ, ಎಲ್ಲಕ್ಕಿಂತ ಶ್ರೇಷ್ಠ ಯೋಗ ನಿಜ ಯೋಗ ಅಂತ ಹೇಳ್ತಾರೆ. ಇದು ಯೋಗ ನೋಡ್ರಿ. ಇದು ನಿಜ ಯೋಗ ಅಂತ ಹೇಳ್ತಾರ. ಇಂಥ ಒಂದು ವಿಚಾರಗಳನ್ನ ಅಲ್ಲಿ ಸತತವಾಗಿ ನಾವು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದ ಅಂತ ಹೇಳಿ, ಇಂಥ ಆ ಮಹಾತ್ಮರು ಓದಂತ ಮಾರ್ಗದಲ್ಲಿ ನಾವೇನು ನಡೀತಾ ಇದ್ದೀವಿ ಅಂದ್ರೆ ನಾವು ಬಹಳ ಧನ್ಯರಂತ ಅನ್ಕೊಳ್ಬೇಕು, ಪುಣ್ಯಾತ್ಮರು ಅಂತ ಹೇಳ್ಕೋಬೇಕು. ಅಂತ ಭಾಗ್ಯ ನಮಗ್ ಕೊಟ್ಟಿದ್ದಾನ ಅಂತ ಹೇಳಿ, ಅಂತ ಗುರುಗಳ ಒಂದು ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ 1-2 ಮಾತು ಗುರುಗಳು ಪಾದ ಕರ್ಪಿಸಿ ಆರಾಧ.